ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ ನೀವು ಫೋನ್ ಮಾಡೋ ಕರೆಯನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳಿಗೆ ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು 8:30ರಿಂದ 9:00 ಪ್ರಸಾರ ಆಗುತ್ತೆ. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮುಂಚೆ ವೀಕ್ಷಕರೆಲ್ಲ ನಮ್ಮ ಕಾರ್ಯಕ್ರಮದ ಒಂದು 4 ನಿಯಮಗಳನ್ನ ಫಾಲೋ ಮಾಡಬೇಕು, ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಒಂದು, ನಿಮ್ಗೆ ಯಾವಾಗ ನೆಟ್ವರ್ಕ್ ಕಾಲ್ ಕನೆಕ್ಟ್ ಆಗುತ್ತೋ ತಕ್ಷಣ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಸೌಂಡನ್ನ ಕಮ್ಮಿ ಮಾಡಿ, ಇಲ್ಲ ಟಿ ವಿ ಕಡೆ ಬಂದು ಮಾತಾಡಿ. ಎರಡನೇದು, ಎಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದ್ರೆ ನೆಟ್ವರ್ಕ್ ಎಲ್ಲೋ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇದು, ಯಾರು ನನ್ನ ಜೊತೆ ಮಾತಾಡಬೇಕು ಅವರೇ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಕನೆಕ್ಟ್ ಮಾಡಿ ಇನ್ಯಾರಿಗೋ ಮಾತಾಡಿಸೋಷ್ಟ್ರಲ್ಲಿ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ. ಮತ್ತು ನಾಲ್ಕನೇದು, ನೀವೇನು ಹೇಳಬೇಕು ಅಂತಂದ್ರೂ ಭಾಳ ಚಿಕ್ಕದಾಗಿ ಚೊಕ್ಕಟವಾಗಿ ಸ್ಪಷ್ಟವಾಗಿ ಹೇಳಿ, ನಾನು ತಕ್ಷಣ ಪರಿಹಾರ ಕೊಡ್ತೀನಿ. ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಹಲೋ ಹಲೋ ಹಲೋ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳ ನಮ್ಮ ಹಿರಿಯೂರಿಂದ. ಹಿರಿಯೂರಿಂದ, ಹೇಳಿ. ಗುರುಗಳ ತುಂಬಾ ಖುಷಿ ಆಯ್ತು ಗುರುಗಳ, ನಿಮ್ ಕಾಲ್ ಇವತ್ತು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ವೆರಿ ಗುಡ್, ನಮಗೂ ಭಾಳ ಖುಷಿ ಆಯಿತು. ತಾವೇನು ಕೆಲಸ ಮಾಡ್ತೀರಿ? ಗುರುಗಳೇ, ನಾನು ಡಿಪ್ಲೊಮಾ ಓದ್ತಾ ಇದ್ದೀನಿ ಗುರುಗಳೇ. ಡಿಪ್ಲೊಮಾ ಯಾವುದು? ಕಂಪ್ಯೂಟರ್ ಸೈನ್ಸಾ? ಹಾಂ ಗುರುಗಳ, ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಇಲ್ಲಿ ಹಿರಿಯೂರಲ್ಲೇ? ಹಾಂ ಗುರುಗಳ, ಇವರು ನಾವು ಮೊನ್ನೆ ತುಮಕೂರಿಗೆ ಬರೋಣ ಅನ್ಕೊಂಡ್ವಿ ಗುರುಗಳೇ, ಆಗ್ಲಿಲ್ಲ ಕಾರಣದಿಂದ. ಓಕೆ, ಪರವಾಗಿಲ್ಲ. ಹೇಳಿ, ಏನು ನಿಮಗೆ ಸಮಸ್ಯೆ ಇದೆ ಹೇಳಿ. ಗುರುಗಳೇ, ಅದೇ ಈ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದೀನಿ, ಅದು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕೇಳೋಣ ಅಂತ ಮಾಡ್ತಿದ್ದೆ. ಮಾಡಿ, ಬಿ ಮಾಡಿ. ಡಿಪ್ಲೊಮಾ ಮಾಡಿದ ತಕ್ಷಣ ಬಿ ಮಾಡಿ, ನಿಮ್ಗೆ 1 ಇಯರ್ ಎಕ್ಸಾಮ್ಷನ್ ಸಿಗುತ್ತೆ. ಇಲ್ಲಾಂದರೆ ಯಾವುದೋ ಒಂದು ಒಳ್ಳೆ ಟೆಕ್ನಿಕಲ್ ಕೋರ್ಸ್, ಸಾಫ್ಟ್ವೇರ್ ಟೆಸ್ಟಿಂಗ್ ಇಲ್ಲ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡು ಬೇಗ ಇಂಡಸ್ಟ್ರಿಗೆ ಜಾಯ್ನ್ ಆಗಿ ಸಾಫ್ಟ್ವೇರ್ ಗೌರ್ಮೆಂಟ್ ಜಾಬ್ ಬರೀಬೇಕು ಅಂತ ಪ್ಲಾನ್ ಗುರು. ರೈಲ್ವೆ ಅದರಲ್ಲಿ ಏನಂತ? ರೈಲ್ವೆಯಲ್ಲಿ ಗುರುಗಳೇ. ತಗೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸು ತಗೊಳ್ಳಿ. NIC ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂತ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಭಾಳ ಜನ ಹೈರ್ ಮಾಡ್ತಾ ಇದ್ದಾರೆ. ಯಾವ ಇಯರ್ ನೀವೀಗ ಡಿಪ್ಲೊಮಾದಲ್ಲಿ? ಡಿಪ್ಲೊಮಾ ಮುಗೀತು ಗುರುಗಳೇ. ಮುಗೀತಾದ್ಮೇಲೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳಿ. NIC ಇದಿದೆ, ಬೇಕಷ್ಟು ಬರ್ತಿದೆ ಈಗಂತೂ. ಕಂಪ್ಯೂಟರ್ ಸೈನ್ಸ್ ಆಪರ್ಚುನಿಟಿ ಎಕ್ಸಾಮ್ ಬರೀರಿ. ದಿನನಿತ್ಯ ಔದುಂಬೃಕ್ಷ ಪ್ರದಕ್ಷಿಣೆ ಮಾಡಿ 108 ಸುತ್ತು, ಒಂದು 21 ದಿವಸ ಇಲ್ಲ 48 ದಿವಸ. ಗುರುಬಲ ಬರುತ್ತೆ ಉದ್ಯೋಗಕ್ಕೆ. ನಿಮ್ಗೆ ಅವಾಗ ಒಳ್ಳೆ ಜಾಬು ಕೂಡ ಸಿಗುತ್ತೆ. ಎಷ್ಟು ಏಜ್ ನಿಮಗೆ? ಗುರುಗಳೇ 21 ಗುರುಗಳೇ. 21 ವರ್ಷ ಅಂದರೆ ಬೇಗ ಒಳ್ಳೆ ಜಾಬ್ ಸಿಕ್ಕರೆ ಒಳ್ಳೆ ಲಾಂಗ್ ಸರ್ವಿಸ್ ಇರುತ್ತೆ. 60ನೇ ವಯಸ್ಸಿಗೆ ರಿಟೈರ್ಡ್ ಆಗೋದು. ಈ ಚಿಕ್ಕ ವಯಸ್ಸಿಗೆ ಜಾಬ್ ಸಿಕ್ಬಿಟ್ರೆ ನಿಮ್ಗೆ ಒಳ್ಳೆ ಪ್ರೋಗ್ರೆಸ್ ಆಗ್ತೀರ, ಒಳ್ಳೊಳ್ಳೆ ಪ್ರಮೋಷನ್ ಕೂಡ ಸಿಗುತ್ತೆ. ಟ್ರೈ ಮಾಡಿ, ಔದುಂಬೃಕ್ಷ ಪ್ರದಕ್ಷಿಣೆ ಮಾಡಿ, ದತ್ತಾತ್ರೇಯರ ಯಾವಾಗಲೂ ಸ್ಮರಣೆ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ. ಜಾಬ್ ಬೇಕು ಅಂದರೆ ಓದೋದಿದ್ದರೂ ಓದಿ ಬಿ ಮಾಡ್ಬೋದು. ಅದಕ್ಕೂ ಕೂಡ ಔದುಂಬೃಕ್ಷ ಪ್ರದಕ್ಷಿಣೆ ಮಾಡಿ ದತ್ತಾತ್ರೇಯ ಸ್ಮರಣೆ ಮಾಡ್ತಾಯಿರಿ, ಖಂಡಿತ ಒಳ್ಳೆಯತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಸಾಯಿರಾಮ್ ಗುರುಜಿ. ಸಾಯಿರಾಮ್, ಯಾವರಿಂದ ಮಾತಾಡ್ತೀರಿ? ಹಾವೇರಿಯಿಂದ ಗುರುಜಿ. ಮೊನ್ನೆ ನಿಮ್ಮ ಅದಕ್ಕೆ ಗುರು ಪ್ರೋಗ್ರಾಮ್ ಬಂದಿದ್ವಿ ತುಮಕೂರಿಗೆ. ಹಾವೇರಿಯವರಾ? ಹ್ಞೂ ರೀ, ಹೌದು ಗುರುಜಿ. ಹೇಗನ್ನಿಸ್ತು ನಮ್ಮ ಗುರುಪೂರ್ಣಿಮೆ ಪ್ರೋಗ್ರಾಮ್ ತುಮಕೂರಲ್ಲಿ ನಡೆದಿದ್ದು? ತುಂಬಾ ಚೆನ್ನಾಗಿತ್ತು ಗುರುಗಳೇ. ಇವತ್ತು ನಮಗೂ ಭಾಳ ಖುಷಿ ಆಯ್ತು. ಭಾಳ ಖುಷಿಯಾಗಿ ಸೇವಾ, ನಾವು ವಾರಂಟಿಯರ್ ಆಗ್ಬೇಕು ಅಂತಿದ್ವಿ, ಸೇವಾ ಮಾಡಿ ಬಂದ್ವಿ. ವೆರಿ ಗುಡ್. ಗುರುಗಳೇ, ನಂದು ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಹೇಳಿ. ನನಗೆ ಸ್ವಲ್ಪ ಆಪರೇಷನ್ ಮಾಡ್ಕೊಂಡು ಸ್ಟಂಟ್ ಆಗಿದ್ದಾರೆ. 21 ಇಯರ್ಸ್ ಆಯ್ತು. ಈಗ ನನಗೆ ಉದ್ಯೋಗದಲ್ಲೂ ಸಮಸ್ಯೆ ಆಗ್ತಾ ಇದೆ. ಬಿಸ್ನೆಸ್ ಮಾಡಿದ್ರು ಲಾಸ್. ಏನು ಉದ್ಯೋಗ ಮಾಡ್ತೀರಿ? ಫಸ್ಟಿಗೆ ಮೊಬೈಲ್ ರಿಪೇರಿ ಶಾಪ್ನಲ್ಲಿ ಇದ್ದೆ ಮೇಡಮ್ ಗುರುಗಳೇ. ಅದು ಒಂದಿಷ್ಟು ಜನ ವರ್ಕ್ ಮಾಡಿಸ್ಕೊಂತಾರೆ, ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಮನಿ ಕಳಿಸ್ತಾ ಇದ್ದಾರೆ. ಓನ್ ಬಿಸ್ನೆಸ್ ಮಾಡಿದ್ರು ಅಲ್ಲೂ ಲಾಸ್ ಆದೆ. ಒಟ್ಟೆ ಎಲ್ಲರೂ ಹೇಗೇನೆ ಆಗ್ತಿಲ್ಲ, ಫೈನಾನ್ಸಲ್ಲೂ ಸ್ಟಕ್ ಇದೆ. ನಿಮ್ಮ ಕದರಮಂಡಲಂ ಅಂತ ಕೇಳಿದಿರಲ್ಲಿ ನಿಮ್ಮ ಊರ ಹತ್ರ? ಗೊತ್ತಿದೆ ಗುರು. ಆಂಜನೇಯ ಹೋಗಿ ಪ್ರಾರ್ಥನೆ ಮಾಡಿಸಿ, ಆಂಜನೇಯನಿಗೆ ಹೆಸರಿನಲ್ಲಿ ಒಂದು ಅರ್ಚನೆ ಪೂಜೆ ಮಾಡಿಸ್ಬಿಟ್ಟು ಅಲ್ಲಿರೋ ಭಕ್ತರಿಗೆಲ್ಲ 1 ಅಚ್ಚು ಬೆಲ್ಲ, 1 ಬಾಳೆಹಣ್ಣು ದಾನ ಮಾಡಿ ಬರೋ ಭಕ್ತರಿಗೆ. ನಿಮ್ಗೆ ಯಥಾಶಕ್ತಿ ಎಷ್ಟು ಕೊಡೋಕೆ ಅನುಕೂಲ ಆಗುತ್ತೋ ಅಷ್ಟು. ಆ ಕದರ ದೇವ ಸನ್ನಿಧಾನದಲ್ಲೇ 1 ಅಚ್ಚು ಬೆಲ್ಲ, 1 ಬಾಳೆಹಣ್ಣು ದೇವ್ರ ನೈವೇದ್ಯ ಮಾಡಿಸಿ ಅಲ್ಲಿ ಬರೋರಿಗೆಲ್ಲರಿಗೂ ಕೊಡಿ. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆದಾಗುತ್ತೆ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಸಾಯಿರಾಮ್. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಕುಮಟದಿಂದ, ಉತ್ತರ ಕನ್ನಡ, ಕಾರವಾರ ಡಿಸ್ಟ್ರಿಕ್ಟ್. ಹೇಳಿ ಅಮ್ಮ. ನಾನು ನಿನ್ನೆ ತುಮಕೂರಿಗೆ ಮೊನ್ನೆ ಬಂದಿದ್ದೆ. ಓ, ತಾವು ಬಂದಿದ್ರಾ? ಹೌದೌದು, ಬಂದು ನಿಮ್ಮ ಬದುಕರಿ ತಗೊಂಡು ಇಲ್ಲಿಂದ ಬಸ್ಸಿಗೆ ಬಂದು
12 ಗಂಟೆಗೆ ಬಂದು ಮುಟ್ಟಿದೆ ನಾನು ಅಲ್ಲಿ. ನಮ್ಮ ಕಾರ್ಯಕ್ರಮ ನೋಡಿ ಏನು ಅನ್ನಿಸ್ತು ನಿಮಗೆ? ತುಂಬಾ ಸಂತೋಷ ಆಯ್ತು ಗುರುಜಿ ನನ್ಗೆ. ಫಸ್ಟ್ ಟೈಮ್ ಬಂದಿದ್ದೀರಿ ಗುರು ಪೂರ್ಣಿಮೆಗೆ? ಅಲ್ಲ, ಮತ್ತೆ ಮೊದ್ಲು ನಾನು ಇಲ್ಲಿ ಬಂದಿದ್ದೆ, ಇಲ್ಲಿ ಇಲ್ಲಿ ಸಾಗರದ ಹತ್ರ ಮಾಡಿದ್ರಲ್ಲ, ಕೌಂಚೂರು. ಕೌಂಚೂರು. ಓಕೆ, ಕೌಂಚೂರಿಗೆ ಬಂದಿದ್ದೆ. ಹೇಳಿಮ್ಮ. ನಾನು ಅಲ್ಲಿ ಬಂದಾಗ ನನ್ಗೆ ಎಲ್ಲದು, ನಾನು ನಿಮ್ಮದು ಮುದ್ರಾ ಇವಾಗ ಮಂತ್ರ ಎಲ್ಲ ತುಂಬಾ ಚಾಟ್ ಮಾಡ್ತೇನೆ ಗುರುಜಿ. ಇದರಿಂದ ನನಗೆ ತುಂಬಾ ಒಳ್ಳೇದಾಗಿದೆ. ಬಹಳ ಸಂತೋಷ. ಹಾಗಾಗಿ ನಂಗೆ ಬರ್ಬೇಕು ಅನ್ನೋ ಇಚ್ಛೆ ಇತ್ತು. ಹೇಗೋ ಒಂದು ಸೆಕೆಂಡ್ ನಲ್ಲಿ ಅಲ್ಲಿ ಬರುವಂತದ್ದು ನಂಗೆ ಚಾನ್ಸ್ ಸಿಕ್ತು ಗುರುಜಿ. ನಿಮ್ಮ ಧೈರ್ಯದಿಂದನೇ ಗುರು ಸಿಕ್ತು ನನ್ಗೆ. ಎಲ್ಲ ದತ್ತಾತ್ರೇಯರ ಕೃಪಾ ಕಟಾಕ್ಷ. ಹೌದೌದು, ತುಂಬಾ ಖುಷಿ ಆಯ್ತು ನಂಗೆ ಎಲ್ಲದು ನಿಮ್ದು ನೋಡಿ. ಎಷ್ಟು ದಿನದಿಂದ ನಿಮ್ಗೆ ಕಾಲ್ ಮಾಡ್ಬೇಕಂತಿತ್ತು ನೋಡಿ. ನಿನ್ನೆ ನಾನು ಬಂದೆ, ಇವತ್ತೇ ನಿಮ್ದು ಕಾಲ್ ಕನೆಕ್ಟ್ ಆಯ್ತು ನನ್ಗೆ. ಅದು ಮತ್ತು ತುಂಬಾ ನಿಮ್ದು ಆಶೀರ್ವಾದ, ನಿಮ್ದು ಕೃಪೆ ಯಾವಾಗ್ಲೂ ನಮ್ಮ ಕುಟುಂಬದ ಮೇಲೆ, ನಮ್ದು ಎಲ್ಲರ ಮೇಲೆ ಇರ್ಲಿ ಅಂತ ನಿಮ್ಮ ಹತ್ರ ನಾನು ಕೈಯಿಂದ ಬೇಡ್ಕೊಳ್ತೇನೆ. ಆಗ್ಲೇ ದೇವ್ರು ಸದಾ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನೆಲ್ಲ ಗುರು ಪರಂಪರೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ನಮ್ಮ ಮಕ್ಕಳೆಲ್ಲ ನಿಮ್ದು ಈ ಮುದ್ರೆ ಇದೆಲ್ಲ ಮಾಡ್ಕೊಂಡು, ನನ್ನ ಮಗಳು ಡೆಂಟಿಸ್ಟ್ ಆಗಿದ್ದಾಳೆ, ನನ್ನ ಮಗ ಎಂಜಿನಿಯರ್ ಆಗಿದ್ದಾನೆ. ಓ ಗ್ರೇಟ್. ಮತ್ತೆ ನನ್ನ ದೊಡ್ಡ ಮಗಳದ್ದು ಮ್ಯಾರೇಜ್ ಆಗಿದೆ. ಅವಳು ಕೂಡ ನನಗೆ ಇದು ಎಂತದಂದ್ರೆ, ಅವಳಿಗೆ ಸ್ವಲ್ಪ ದೋಷ ಇತ್ತು ಅಂತ ಹೇಳಿದ್ರು. ನಾ ಅವಳಿಗೆ ಬರ್ಲಿಕ್ಕೆ ಹೇಳಿದೆ. ಅಚಾನಕ್ ಅವಳಿಗೆ ಆ ಆಫೀಸಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ನಾನೇ ಅದಕ್ಕೆ ಎಷ್ಟೋ ಕಷ್ಟ ಆದ್ರೂ ಅಡಿಲ್ಲ ಅಂತ ಕುಮಟಾದಿಂದ ಎಷ್ಟೋ ತ್ರಾಸ್ ಪಟ್ಕೊಂಡಂತೂ ಬಂದು ಮುಟ್ಟಿದೆ. ತರೀಕೆರೆ ತನಕ ಟ್ರೈನ್ ಇತ್ತಂದ್ರು, ತುಮಕೂರು ಟ್ರೈನು ಕಟ್ಟಾಯ್ತು. ಆಮೇಲೆ ಅರಸೀಕೆರೆ ತನಕ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಯಾರ ಹತ್ರ ಕೇಳ್ಕೊಂಡು ನಾನು ನನ್ನ ಅಕ್ಕ ಮತ್ತು ಅಕ್ಕನ ಮೈದ್ರಿ ಇವರಿಗೂ ಕರ್ಕೊಂಡ್ ಬಂದಿದ್ದೆ. ಬಹಳ ಸಂತೋಷ. ಕರ್ಕೊಂಡ್ ಬಂದು ಎಲ್ಲರಿಗೂ ದರ್ಶನ, ಎಲ್ಲರಿಗೂ ಖುಷಿ ಆಯ್ತು. ಆಮೇಲೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಆಮೇಲೆ ರಾತ್ರಿ 1:30 ಗಂಟೆಗೆ ಸಾಗರಕ್ಕೆ ಬಂದ್ ಮುಟ್ಟಿದ್ದೇನೆ. ಮತ್ತೆ ಇವತ್ತು ನಿನ್ನೆನೂ ನಾನು ಕುಮಟ ನಮ್ಮ ಮನೆಗೂ ಕೂಡ ಬಂದ್ ಮುಟ್ಟಿದೆ. ಬಹಳ ಸಂತೋಷಮ್ಮ, ಖುಷಿ ಆಯ್ತು ತಾವು ಬಂದು ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಭಾಳ ಖುಷಿ ಆಯಿತು. ಈ ನಿನ್ನೆ ಗುರುವಾರ ನಡೆದಂಥ ಈ ಗುರು ಪೂರ್ಣಿಮೆ ಮಹೋತ್ಸವ ತುಮಕೂರಲ್ಲಿ ಮಾಡಿದ್ವಿ. ಭಾಳ ಸಾವಿರಾರು ಜನ ಬಂದಿದ್ದರು. ಯಾರ್ಯಾರು ಬಂದಿದ್ರು ಅವ್ರಿಗೆಲ್ರಿಗೂ ಕೂಡ ಭಗವಂತ ಆಶೀರ್ವಾದ ಮಾಡಲಿ. ದತ್ತಾತ್ರೇಯರು. ಯಾರು ಬರೋಕ್ಕಾಗಿಲ್ವೋ ಅವರು ನಮ್ಮ ಮುಂದಿನ ವಾರ ನಾವು ಟಿ ವಿಲಿ ಅಪ್ಲೋಡ್ ಮಾಡ್ತೀವಿ, ನೋಡಿ ಕಣ್ ತುಂಬ್ಕೋಬೋದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಿಜಾಪುರದಿಂದ ಗುರುಗಳೇ. ಬಿಜಾಪುರದಿಂದ ಹೇಳಿ ಗುರುಗಳೇ. ನಮ್ಮ ಭಾವ ಒಬ್ರಿಗೆ 67 ವರ್ಷ ಗುರುಗಳೇ. ಸ್ಟ್ರೋಕ್ ಆಗ್ಬಿಟ್ಟೈತೆ. ಅವ್ರು ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ರು, ಇನ್ನೂ ಕೈ ಮತ್ತೆ ಕಾಲಲ್ಲಿ, ರೈಟ್ ಕಾಲಲ್ಲಿ ಶಕ್ತಿ ಬರ್ತಿಲ್ಲ ಗುರುಗಳೇ. ಅದಕ್ಕೆ ಏನ್ ಮಾಡ್ಬೇಕು ಅಂತ? ಮರ್ಮ ಥೆರಪಿ ಮಾಡಿಸ್ಬೇಕು. ಲಕ್ವಾ ಬಂತು ಅಂದರೆ ಮರ್ಮ ಥೆರಪಿ. ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಮರ್ಮ ಥೆರಪಿ. ಬಿಜಾಪುರದಲ್ಲಿ ಮರ್ಮ ನಮ್ಮಿಂದ ಕಲ್ತಿರೋರು ಯಾರು ಇದ್ದಾರ ನೋಡಬೇಕು. ಇಲ್ಲ ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಕೇಳಿ, ಬಿಜಾಪುರದಲ್ಲಿ ಯಾರು ಮರ್ಮ ಕಲ್ತಿರೋ ಅವ್ರು ಭೇಟಿ ಮಾಡಿ ಅವ್ರ ಕೇಳಿ ಮರ್ಮ ಥೆರಪಿ ಮಾಡಿಸ್ಕೊಳ್ಳಿ. ಗುರುಗಳೇ, ಇನ್ನೊಂದು ಅಲ್ಲಿ ನಿಮ್ಮಲ್ಲಿ ಬಂದ್ರೆ ಆಗುತ್ತೆ ಗುರುಗಳೇ, ಪಾಂಡುರಂಗ ದೇವಸ್ಥಾನಕ್ಕೆ ಕರ್ಕೊಂಬಂದ್ರೆ? ನಮ್ಮಲ್ಲಿ ಬಂದರೆ ಒಂದೇ ಸಿಟ್ಟಿಂಗಲ್ಲಿ ಆಗಲ್ಲ. ಒಂದು ವಾರ ಬಿಡದೆ ಮಾಡಿಸ್ಬಿಟ್ರೆ ಎಂಥ ಲಕ್ವ ಕೂಡ ಕ್ಯೂರ್ ಆಗಿಬಿಡುತ್ತೆ. ಅಲ್ಲಿ ಪಾಂಡುರಂಗ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಗುರುಗಳೇ? ಹಂಗಾದ್ರೆ ಮಾಡ್ತೀವಿ, ಬಟ್ ನೀವು ಒಂದು ವಾರ ಇರಬೇಕಲ್ಲ. ಆಯ್ತು ಗುರುಗಳೇ, ಸ್ವಲ್ಪ ಯೋಚನೆ ಮಾಡಿ ಅಲ್ಲಿ ಯಾರು ನೆಂಟ್ರಿದ್ರೆ ಬರ್ತೀವಿ ಗುರುಗಳೇ ನಾವು. ನೋಡಿಕೊಂಡು ಫೋನ್ ಮಾಡಿ ನಮ್ಮ ಸ್ಕ್ರೀನ್ ತೋರಿಸೋ ನಂಬರ್ಗೆ, ನಮ್ಮ ದೇವಸ್ಥಾನಕ್ಕೆ ಇದು ಮಾಡ್ಬೋದು. ಇಲ್ಲಾಂದರೆ ಬಿಜಾಪುರದಲ್ಲಿ ಯಾರು ಇದನ್ನು ನೋಡಬೇಕು, ನನಗೆ ಅಷ್ಟು ನೆನಪಿಲ್ಲ ಯಾರು ನಮ್ಮ ಹತ್ರ ಕಲ್ತಿದ್ದಾರೆ ಅಂತ ಇದ್ದರೆ ನೀವು ಅವ್ರನ್ನೇ ಭೇಟಿ ಮಾಡಿಲ್ಲ, ಅವ್ರನ್ನೇ ನೀವು ಕರೆಸ್ಕೊಂಡ್ರೆ ನೀವು ಇರೋ ಜಾಗಕ್ಕೆ, ಇಲ್ಲ ನೀವೇ ಅವರ ಇರೋ ಜಾಗಕ್ಕೆ ಹೋದರೆ ಒಂದು ವಾರ ಬಿಡದೆ ಮಾಡಿಬಿಟ್ರೆ ಮರ್ಮ ಥೆರಪಿ ಪ್ಯಾರಾಲಿಸಿಸ್ ಕಂಪ್ಲೀಟಾಗಿ ರಿಕವರಿ ಆಗುತ್ತೆ. ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ತಲಕಾಡಿಂದ ಗುರುಗಳೇ. ತಲಕಾಡಿಂದ ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿಮ್ಮ. ಅವಳಿಗೆ BSc ತಗೊಂಡವಳೆ, BSc ಡಿಗ್ರಿ. ಅವ್ರಿಗೆ ಮುಂದೆ ಎಜುಕೇಶನ್ ಯಾವ ತರ ಅಂತ? BSc ತಗೊಂಡು ಯಾವ ಇಯರ್ ಓದ್ತಾ ಇರೋದು? ಫಸ್ಟ್ ಇಯರ್ ಗುರುಗಳೇ, ಇವಾಗ ಸೇರಿಸಿದ್ವಿ. BSc ಕಂಪ್ಲೀಟ್ ಮಾಡಲಿ ಫಸ್ಟು. ಇನ್ನು 3 ವರ್ಷ ಕೋರ್ಸ್, ಅದು 3 ವರ್ಷ ಮಾಡಲಮ್ಮ. ಚೆನ್ನಾಗಿ ಓದಕ್ಕೆ ಹೇಳಿ, ಮಾಡಲಿ. ಆಮೇಲೆ ಬೇಕಾದ್ರೆ ಕೇಳಿ, ಜಾತಕ ಇದ್ದರೆ ನೋಡಿ ಹೇಳ್ಬೋದು. ಮುಂದಿನ ಉದ್ಯೋಗಾಭ್ಯಾಸಕ್ಕೆ ಅವಕಾಶ ಇದೆಯಾ, ಗುರು ಅನುಗ್ರಹ ಇದೆಯಾ, ಮುಂದೆ ಓದೋ ಅನುಗ್ರಹ ಇದೆಯಲ್ಲ ಕೇಳಿ. ಏನೂ ಗೊತ್ತಿಲ್ಲದೆ ಹೇಳಲಿಕ್ಕಾಗಲ್ಲ, ಏನೂ ಆಧಾರ ಇಲ್ಲದೇ. ಫಸ್ಟ್ ಇಯರ್ ಓದ್ತಿದ್ದರೆ ಓದಲಿ, ಚೆನ್ನಾಗಿ ಓದಕ್ಕೆ ಕೇಳಿ. ದಿನ ಓಂ ದ್ರಾಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತ ಅನ್ನೋ ದಿನ ಬೆಳಗ್ಗೆ ಸಂಜೆ ಕೂತ ನಿಂತ ಜಪ ಮಾಡ್ತಿದ್ರೆ ವಿದ್ಯೆಗೆ ಗುರುಬಲ ಬರ್ತದೆ, ಚೆನ್ನಾಗಿ ಆಶೀರ್ವಾದ ಆಗುತ್ತೆ. ಯಾವ ವಿಘ್ನಗಳಿದೆ ಎಜುಕೇಷನ್ ಮುಗಿಯುತ್ತೆ. ಡಿಗ್ರಿ ಆಗಲಿ, ಆಮೇಲೆ ನೋಡೋಣ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ?
ನಾವು ಈ ಕಡೆ ಬೆಂಗಳೂರು ಲಿಂಗರಾಜಪುರದಿಂದ ಗುರುಜಿ. ಬೆಂಗಳೂರು ಲಿಂಗರಾಜಪುರದ ಹೇಳಿ. ನಮ್ದು ಇವಾಗ ಎಲ್ಲೋದ್ರು ಕೆಲಸ ಸ್ವಲ್ಪ ತೊಂದರೆ ಆಗ್ತಾ ಇದೆ ಗುರುಜಿ. ಏನು ಕೆಲಸ ಮಾಡ್ತೀರಿ ನೀವು? ಡ್ರೈವರ್ ಕೆಲಸ ಮಾಡ್ತಾ ಇದೀವಿ ಗುರುಜಿ. ಏನು ಆಟೋ ಡ್ರೈವರಾ, ಕಾರ್ ಡ್ರೈವರಾ, ಬಸ್ಸಾ, ಲಾರಿನಾ? ಇಲ್ಲ ಗುರುಜಿ, ಕಾರ್ ಡ್ರೈವರು. ಓಕೆ, ಹೇಳಿ. ಎಲ್ಲೋದ್ರೂ ತೊಂದರೆ ಆಗುತ್ತೆ, ಕೆಲಸ ಸೆಟ್ ಆಗ್ತಾ ಇಲ್ಲ. ಏನು ಕರೆಕ್ಟಾಗಿ ಹೇಳಿ. ತೊಂದರೆ ಅಂದ್ರೆ ದೊಡ್ಡ ವಿಶಾಲವಾದ ಪದ ಅದು. ತೊಂದರೆ ಅಂದ್ರೆ ಏನಾಗ್ತಿದೆ? ಆಕ್ಸಿಡೆಂಟ್ ಆಗ್ತಿದ್ಯಾ? ಸೆಟ್ ಆಗ್ತಾ ಇಲ್ಲ, ಕೆಲಸ ಸೆಟ್ ಆಗ್ತಾ ಇಲ್ಲ. ನಿಮ್ಗೆ ಆಗ್ಬರಲ್ಲ ಅಂತ ಆಯ್ತಾ ಈ ಉದ್ಯೋಗ? ಹಂಗಾರೆ ನೀವು ಕಾರ್ ಡ್ರೈವಿಂಗ್ ಉದ್ಯೋಗ ಆಗ್ಬರೋದಿಲ್ಲ. ಶನಿ ಕ್ರೂರನಾಗಿದ್ದರೆ ನೋಡಿ, ಕಬ್ಬಣ, ಕಾರು, ಬಸ್ಸು, ಲಾರಿ, ಆಟೋ, ಕಬ್ಬಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಉದ್ಯೋಗ ಮಾಡ್ತೀನಿ ಅಂದರೆ ಶನಿ ಚೆನ್ನಾಗಿರಬೇಕು. ಶನಿನೇ ತೊಂದರೆ ಇತ್ತು ಅಂತಂದರೆ ನಿಮಗೆ ಲಾಸೇ ಆಗುತ್ತೆ ವಿನ ಬರೋಲ್ಲ, ಏಳಿಗೆ ಆಗೋದಿಲ್ಲ. ಅದರಿಂದ ಬೇರೆ ಉದ್ಯೋಗ ನೀವು ಹುಡ್ಕೊಂಡು ಮಾಡ್ಬೋದು ನೀವು. ಹಾಗಾದ್ರೆ ಇಲ್ಲ ಗುರುಜಿ, ನಾವು ಡ್ರೈವರ್ ಕೆಲಸನೇ ಬೇರೆ ಬಿಟ್ಟು ಯಾವುದು ಬರಲ್ಲ. ನಮ್ದು ಕುಂಭರಾಶಿ ಬರುತ್ತೆ, ಸಿದ್ಧಗಂಗಾ ನಮ್ಮ ಹೆಸರು. ಅದಕ್ಕೋಸ್ಕರ ಗುರುಜಿ. ಕುಂಭರಾಶಿಗೆ ಅಧಿಪತಿ ಶನಿ, ಅವರೇ ಶನಿ, ನಿಮ್ಮ ಓನರೇ ಶನಿ. ಅದರಿಂದ ದಿನನಿತ್ಯ ಬನ್ನಿ ಮರಕ್ಕೆ ದಿನ 108 ಪ್ರದಕ್ಷಿಣೆ ಮಾಡಿ. ಎಷ್ಟು ಏಜ್ ನಿಮಗೆ? ನಮಗೆ 40 ಗುರುಜಿ. 48 ಡೇಸ್ ಮಾಡಿ, ದಿನಕ್ಕೆ 108 ಅಂಥದ್ದು. ಒಂದು ಮಂಡಲ ಅಂದರೆ 48 ದಿವಸ. 48 ದಿವಸ ದಿನ 108 ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಜೀವ ಇರೋ ವೃಕ್ಷಕ್ಕೆ. 40 ವರ್ಷ ಏಜು. 48 ಮಾಡಿ, 48 ದಿವಸ ಮಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಯಾವರಿಂದ ಫೋನ್ ಮಾಡ್ತಿದ್ದೀರಿ? ನಾವು ಪುಣಾದಿಂದ ಮಾಡ್ತಾ ಇದ್ದೀವಿ. ಎಲ್ಲಿಂದ? ನಮ್ ಪುಣಾದಿಂದ. ಪೂನಾ, ಮಹಾರಾಷ್ಟ್ರ. ಓಕೆ ಓಕೆ, ಹೇಳಿ. ಗುರುಜಿ, ನಮ್ದು ಒಂದು ಜಾಗ ಇದೆ ಗುರುಜಿ. ಅದು ನಮ್ ದೊಡ್ಡ ಮೈದ್ನನ್ ಮಗ. ನಾವು ದುಡ್ಡು ಕೊಡ್ತೇವೆ ಅಂದ್ರೆ ಅವನು ಸಹಿ ಮಾಡ್ಲಿಕ್ಕೆ ತಯಾರಿಲ್ಲ. ಆಮೇಲೆ ನಾವು ಇಲ್ಲಪ್ಪ ಎಲ್ಲ ಜಾಗ ನೀನೇ ತಗೊಂಡ್ಬಿಡು, ನಮ್ಗೆ ದುಡ್ಡು ಕೊಡು ಅಂದ್ರೆ ಅದಕ್ಕೂ ಒಪ್ಕೊಳ್ತಾ ಇಲ್ಲ. ಮತ್ತೆ ಕಟ್ ಕೊಡ್ತೇವೆ ಅಂದ್ರೆ ಅದಕ್ಕೂ ಒಪ್ಕೊಳ್ತಾ ಇಲ್ಲ. ಸುಮ್ಮನೆ ಕಿರಿಕಿರಿ ಮಾಡ್ತಾ ಇದ್ದಾನೆ. ನಾವೇನಾದ್ರು ಕಟ್ಟಬೇಕಂದ್ರೆ ಅದಕ್ಕೂ ಅಬ್ಜೆಕ್ಷನ್ ತಂದು ಇಡ್ತಾ ಇದ್ದಾನೆ. ಅದಕ್ಕೆ ನಾವು ಅವನು ನಮ್ಗೆ ಜಾಗ ಕೊಟ್ಟು ಹಣ ತಗೊಂಡು ಸರದ್ ಬಿಡ್ಬೇಕು. ಏನೇನ? ಅವನು ದುಡ್ಡು ತಗೊಂಡು ಬೇರೆ ಆಗ್ಬೇಕು. ಆ ತರ ಯಾವ್ದಾರ ಮಂತ್ರ ಇದ್ರೆ ಈಗ ನೀವು ದುಡ್ಡು ಕೊಡಕ್ ರೆಡಿ ಇದ್ದೀರಾ? ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ರು ಅವ್ನು ಓಕೆ. 1.5 ಕೋಟಿ ಕೊಡ್ತೇವೆ ಅಂದ್ರೂ ಒಂದ್ಸಲ ಹೂ ಅಂತ ಅಂದ್ರೆ ಮತ್ತೆ 4 ದಿವಸ ಬಿಟ್ಟು 1.5 ಕೋಟಿ ಇಲ್ಲ 2 ಕೋಟಿ ಕೊಡಿ. ನಾವು 1.80 ತನಕ ನಾವು ಕೊಡ್ಲಿಕ್ಕೆ ತಯಾರಾಗಿದ್ವಿ. ಅವನು ತಗೊಳ್ಳಿಕ್ ತಯಾರಿಲ್ರಿ. ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟಂದ್ರೆ ಮತ್ತೆ 2.5 ಕೋಟಿ ಆಗ್ತಾವ. ಓಕೆ. ಪೂನಾದಲ್ಲಿ ಸ್ವಾಮಿ ಸಮರ್ಥರ ದೇವಸ್ಥಾನ ಇದೆಯಾ? ಸ್ವಾಮಿ ಸಮರ್ಥ ದೇವಸ್ಥಾನ ಇದೆಯಲ್ಲ ಗುಡಿಗೆ? ಇದೆಯಲ್ವಾ? ಅಲ್ಲಿ ಹೋಗಿ ದಿನ ಒಂದು 54 ಪ್ರದಕ್ಷಿಣೆ ಮಾಡಿ, 54 ಸುತ್ತು ಪ್ರದಕ್ಷಿಣೆ ಮಾಡಿ. ಒಂದು ವಾರದಲ್ಲಿ ಅವ್ನು ನೀವು ಹೇಳೋಂಗೆ ಕೇಳಿ ಇನ್ನೂ 1,80,00,000 ಕಮ್ಮಿ ತೊಗೊಂಡು ರಿಜಿಸ್ಟರ್ ಮಾಡಿಕೊಡ್ತಾನೆ. ಸ್ವಾಮಿ ಸಮರ್ಥರಿಗೆ ದಿನ ಹೋಗಿ ಪ್ರದಕ್ಷಿಣೆ ಮಾಡಿ 54 ಸುತ್ತು ಅಂಥದ್ದು ಒಂದು ವಾರ ಇಲ್ಲ 20 ದಿವಸ ಮಾಡಿ ಅವ್ನು ಸೈನ್ ಹಾಕೋಡೋವರೆಗೂ ತೊಗೊಳ್ಳೋವರೆಗೂ ನೀವು ಮಾಡ್ತಾ ಬನ್ನಿ. ಖಂಡಿತ ಚೆನ್ನಾಗಾಗುತ್ತೆ, ಒಳ್ಳೇದಾಗ್ತದೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತೀರಿ? ನಮ್ದು ಹಿಂದೂಪುರ ಸ್ವಾಮಿ. ಆಂಧ್ರ ಪ್ರದೇಶ್, ಹಿಂದೂಪುರ ತವ ಸಂತೆ. ಕನ್ನಡ ಬರುತ್ತೆ ನಿಮಗೆ? ಹಲೋ, ನಿಮ್ಮ ವಾಯ್ಸು ಬ್ರೇಕ್ ಆಗ್ತಿದೆಯಮ್ಮ. ಒಂದ್ ಕಡೆ ನಿಂತ್ಕೊಂಡು ಮಾತಾಡಿ. ಆಚೆ ಬರ್ತೀನಿ ಸ್ವಾಮಿ. ನಮ್ ತಾಯಿ ಅವ್ರಿಗೆ ಕಾಲು ಕೈ ಎಲ್ಲ ಊತುಗಳು ಬರ್ತವೆ, ನೋವುಗಳು ಸ್ವಾಮಿ. ಅನ್ಯಾನಿಲ್ಲ, 1 ವರ್ಷದಿಂದ ಹಂಗೆ ಜಾಸ್ತಿ ಬಾಧೆ ಬಿಡ್ತೈತಿ. ನಿಮ್ಮ ತಾಯಿಗೆ ಎಷ್ಟು ಏಜು? 62 ಹಂಗಿರ್ಬೋದು ಸ್ವಾಮಿ. ಓಕೆ. ಡಯಾಬಿಟಿಸ್ ಇದೆಯಾ? ಏನು ಇಲ್ಲ ಸ್ವಾಮಿ, ಆರೋಗ್ಯನ ಚೆನ್ನಾಗೈತಿ. ಬಾವುಗಳು ಬರೋದೇ ಸ್ವಾಮಿ. ಕಿಡ್ನಿ ದೋಷ ಇರುತ್ತೆ. ಹಾಗಾರೆ ಕಿಡ್ನಿಲಿ ಒಂದ್ಸಲ ಟೆಸ್ಟ್ ಮಾಡಿಸಿ. ಕಿಡ್ನಿನ ಚೆನ್ನಾಗಿ ಒಂದ್ಸಲ ಟೆಸ್ಟ್ ಮಾಡಿಸ್ಬಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಿ. ಅದಕ್ಕೆ ಮುಂಚೆ ದಿನ ನಿಂಬೆಹಣ್ಣು ಜ್ಯೂಸ್ ಕೊಡಿಮ್ಮ ಅವ್ರಿಗೆ. ನಿಂಬೆಹಣ್ಣು ಜ್ಯೂಸ್ ಕೊಡಿ ಬೆಳಗ್ಗೆ ಮತ್ತು ರಾತ್ರಿ. ಡೈಲಿ ಕೊಡ್ಬೇಕಾ ಸ್ವಾಮಿ? ಬೆಳಗ್ಗೆ ಮತ್ತು ರಾತ್ರಿ ಅರ್ಧ ಲೋಟ ಜ್ಯೂಸ್ ಕೊಡ್ತಾ ಬನ್ನಿ. ಎರಡದು, ಅವ್ರಿಗೆ ಸೂರ್ಯನ ಬೆಳಕಲ್ಲಿ ಕೂರಿಸಿ ನಿಂಬೆಹಣ್ಣೆಲ್ಲ ರಸ ಹಚ್ಬಿಟ್ಟು ಕಾಲಿಗೆಲ್ಲ ನಿಂಬೆಹಣ್ಣು ರಸನ ಕಾಲಿಗೆ ಎಲ್ಲೆಲ್ಲಿ ಊತ ಇದು ಹಚ್ಬಿಟ್ಟು ನೀರು ಹೆಚ್ಚಿಗೆ ಕುಡಿಲಿಲ್ಲ ಅಂದರೆ ಈ ಥರ ಆಗತ್ತೆ. ಅದಕ್ಕೆ ಚಿಕ್ಕ ವಯಸ್ಸಿಂದನೂ ಕೂಡ ಚೆನ್ನಾಗಿ ನೀರು ಕುಡಿಬೇಕು. ಏಜ್ ಆದಮೇಲೆ ಈ ರೀತಿ ಆಗ್ತದೆ. ಅದಕ್ಕೆ ದಿನ 60 ವರ್ಷ ಅಂತೀರ 2 ಲೀಟ್ರ್ ಆದರೂ ಕುಡಿಬೇಕು.
60 ವರ್ಷ 50 40 ವರ್ಷದಲ್ಲ ಅಟ್ಲೀಸ್ಟ್ ದಿನಕ್ಕೆ ಒಂದು 3 ಲೀಟರ್ ನೀರು ಕುಡಿಬೇಕು. ನೀರು ಕುಡಿದಷ್ಟು ಒಳ್ಳೆಯದು. ನೀರು ಕುಡಿಯೋದು ಕಮ್ಮಿ ಮಾಡ್ಕೊಂಬಿಟ್ಟಿರ್ತೀವಿ 20 ವರ್ಷ 30 ವರ್ಷದಲ್ಲಿದ್ದಾಗ, 40ನೇ ವಯಸ್ಸಲ್ಲಿದ್ದಾಗ ಎಲ್ಲ ನೀರು ಕುಡಿಯೋದಿಲ್ಲ ಸರಿಯಾಗಿ. ಏನಾಗುತ್ತೆ 50-60 ದಾಟಿದ ಮೇಲೆ ಈ ದೋಷ ಬರ್ತದೆ. ಅದರಿಂದ ನೀರು ಚೆನ್ನಾಗಿ ಕುಡೀರಿ. ಸೂರ್ಯ ಬೆಳಕಲ್ಲಿ ಕೂರಿಸಿ ನಿಂಬೆಹಣ್ಣು ರಸ ಎಲ್ಲ ಹಚ್ಬಿಟ್ಟು ಬೆಳಗ್ಗೆ ಸಂಜೆ ಒಂದು ಅರ್ಧ ಲೋಟ 1 ಲೋಟ ನಿಂಬೆಹಣ್ಣು ಜ್ಯೂಸ್ ಕೊಡಿ. ರಾಹು ಶಾಂತಿ ಆಗ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಗುರುಗಳೇ, ನಾವು ಹಾವೇರಿಯಿಂದ. ನಿಮ್ಮ ಹತ್ರ ನಾವು ಮರ್ಮ ಕ್ಲಾಸ್ ಅಟೆಂಡ್ ಆಗಿದ್ವಿ ಗುರುಗಳೇ. ಭಾಳ ಸಂತೋಷ, ಹೇಳಿಮ್ಮ. ಅದೇ ಗುರುಗಳೇ, ಏನಂದ್ರೆ ಇವಾಗ ನಂಗೆ 6 ಮಂತ್ ಪ್ರೆಗ್ನೆಂಟ್ ಇದ್ದೇನೆ ಗುರುಗಳೇ. ಅದು ಮೊನ್ನೆ ನಾವು ಸ್ಕ್ಯಾನ್ ಮಾಡಿಸಿದಾಗ ಅದು ಬ್ರೈನ್ ಅಲ್ಲಿ ಅದು ಕ್ಯಾವಮ್ ಸೆಪ್ಟಮ್ ಪೆಲುಸಿಡಮ್ ಅಂತ ಅದು ಥಿನ್ ಆಗಿದೆ, ನಾರ್ಮಲ್ ಆಗಿಲ್ಲ ಅಂತಂದು ಡಾಕ್ಟರ್ ಹೇಳಿದ್ರು ಗುರುಗಳೇ. ಅದಕ್ಕೆ ಅದು 90% ಏನು ಪ್ರಾಬ್ಲಮ್ ಆಗಲ್ಲ, 10% ನಾವೇನು ಹೇಳಕ್ಕಾಗಲ್ಲ ಅಂತ ಅಂದ್ರು ಗುರುಗಳೇ. ಅದಕ್ಕೆ ನಾವು ನಿಮ್ ಭೇಟಿ ಆಗ್ಬೇಕಂತ ನಿಮ್ಮಿಂದ ಟ್ರೈ ಮಾಡಿದ್ವಿ ಗುರುಗಳೇ. ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ. ದಿನ 7 ದಿವಸ ಗುರುಚೇತ ಪಾರಾಯಣ ಮಾಡಿ, ನಂಬರ್ 8 ವಾಕ್ ಮಾಡಿ. ಇನ್ಫಿನಿಟಿ ವಾಕ್ ಅಂತ ಹೇಳಿ ತೋರಿಸಿದ್ವಿ ನೋಡಿ, ಯೂಟ್ಯೂಬಲ್ಲಿದೆ. ನಂಬರ್ 8 ದಿನ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾಡ್ತಾ ಬನ್ನಿ. ಭಾಳ ಚೆನ್ನಾಗಿ ಮಗು ಬೆಳವಣಿಗೆ ಆಗತ್ತೆ, ಚೆನ್ನಾಗಾಗ್ತದೆ. ಅಲ್ಲ ಗುರುಗಳೇ, ಅದು ಏನು ಪ್ರಾಬ್ಲಮ್ ಆಗಲ್ಲ? ಪ್ರಾಬ್ಲಮ್ ಅಮ್ಮ, ಅದು ಪ್ರಾಬ್ಲಮ್ ಇದೆ. ಈಗ ಡಾಕ್ಟರ್ ರಿಪೋರ್ಟ್ ಪ್ರಕಾರ ಅದು ಪ್ರಾಬ್ಲಮ್ಮೇ. ಅದು ನಿವಾರಣೆ ಆಗಬೇಕು ಅಂದರೆ ಗುರುಚೇತ್ರ ಪಾರಾಯಣ ಮಾಡಿ, ನಂಬರ್ 8 ವಾಕ್ ಮಾಡಿ ಚೆನ್ನಾಗೆ. ಆಮೇಲೆ ಸದಾ ಒಂದು 10 ನಿಮಿಷ ಈ ಕೃಷ್ಣನ ಅಷ್ಟೋತ್ತರ ಹೇಳಿ. ಬಾಲಕೃಷ್ಣ ಬಾಲಗೋಪಾಲ ಕೃಷ್ಣನ ಅಷ್ಟೋತ್ತರ ಹೇಳ್ತಾ ಬನ್ನಿ ದಿನ ಬೆಳಗ್ಗೆ ಸಂಜೆ ಕೂತ್ಕೊಂಡು. 108 ಮಂತ್ರ ಕೃಷ್ಣನ ಅಷ್ಟೋತ್ತರ ಸಿಗುತ್ತೆ, ಎಲ್ಲ ಅಂಗಡಿ ಬುಕ್ಕಲ್ಲಿ ಸಿಗುತ್ತೆ. ಅದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಗುರುಗಳೇ, ನಮಸ್ತೆ. ನಮಸ್ತೆ, ಯಾವರು? ಸರ್, ಕಲಬುರಗಿ ಡಿಸ್ಟಿಕ್ಲಿಂದ ಬಿಲ್ವಂದಲಿಂದ ಮಾತಾಡ್ಲತ್ತೀವಿ. ಗುಲ್ಬರ್ಗಾ ಡಿಸ್ಟಿಕ್? ಹಾಂ ಸರ್. ಹೇಳಿಮ್ಮ. ಸರ್, ನಮ್ಮ ಮಗು ಹುಟ್ಟಿ ಒಂದು 24 ಡೇಸ್ ಐತ್ರಿ. ಏನಮ್ಮ? 24 ಡೇಸ್ ಐತ್ರಿ ನನ್ನ ಮಗ ಹುಟ್ಟಿಸಂದ್ರಿ. ಮಗ ಹುಟ್ಟಿ 24 ದಿವಸ ಆಯ್ತಾ? ಹಾಂ ಸರ್. ಹೇಳಿ. ಜಾಸ್ತಿ ವಾಮಿಟಿಂಗ್, ಹೊಟ್ಟೆ ಪೇನ್ ಆಗ್ತದೆ ಗೊತ್ತಿಲ್ಲ, ಬಟ್ ಜಾಸ್ತಿ ವಾಮಿಟಿಂಗ್ ಮಾಡ್ಲತ್ತೇನ್ರಿ. ಯಾರು, ಮಗುನಾ? ಹಾಂ ಸರ್, ಮಗವ್ರಿ. ಅಲ್ಲಿ ಹಾಸ್ಪಿಟಲ್ದಲ್ಲಿ ಏನಂದಿರಿ, ಅದೇನೋ ಕರಳು ಸ್ವಲ್ಪ ಬಾವ್ ಆಗ್ಯದ ಅಂತ ಹೇಳಿದ್ರು ರೀ. ಆದ್ರೂ ಅದು ವಾಮಿಟ್ ಕಡಿಮೆ ಆಗಿದೆ ಅಂತ ಮತ್ತೆ ಡಿಸ್ಚಾರ್ಜ್ ಆಗಿ ಬಂದಿವಿ. ಮತ್ತೆ ಮನೆಗೆ ಬಂದ ತಕ್ಷಣ ಮತ್ತೆ ನಾನು ಹಾಗೆ ವಾಮಿಟ್ ಅಲ್ಲತ್ತದ್ರಿ. ಇದು ಎಷ್ಟನೇ ಮಗು, ಮೊದಲನೇದ ಅಥವಾ ಎರಡನೇ ಮಗುನಾ? ಇದು 2ನೇ ಮಗು ಸರ್. ಅಂತ ಮೊದಲನೇ ಮಗು ಯಾವುದು? ಮೊದಲನೇ ಮಗು ಹೆಣ್ಣದರಿ ಸರ್. ಒಂದು ಓಕೆ. ಈಗ ಮಗು ವಾಂತಿ ಮಾಡ್ತಿದೆ, 24 ದಿನದ ಮಗು ವಾಂತಿ ಆಗ್ತಿದೆ ಅಂತ ನೀವು ಕೇಳ್ತಾ ಇರೋದಲ್ವಾ? ಹಾಂ ಸರ್, ಹೌದ್ರಿ. ಎದೆ ಹಾಲು ಕೊಡ್ತಾ ಇದ್ದೀರಾ? ಎದೆ ಹಾಲನ್ನೇ ಕೊಡೋದ್ರಿ ಸರ್. ನಾನು ಕೊಡ್ತಾ ಇದ್ದೀರಾ ಇಲ್ವೋ? ಹಾಂ ಸರ್, ಎದೆ ಹಾಲನ್ನ ಕೊಡಿಸ್ತಾ ಇರೋದ್ರ ಮ್ಯಾಗಿಂದ ಒಟ್ಟು ಹಾಲು ಹಾಕಿಲ್ರಿ ನನಗ್ರಿ. ಓಕೆ, ಒಂದು ಕೆಲಸ ಮಾಡಿ, ಒಂದು 10 ತುಳಸಿ ದಳ ತಿನ್ನಿ. ತುಳಸಿ ದಳ ರೀ ಸರ್? ತುಳಸಿ ದಳ ತಿಂದ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ನೀವು ಮಗುಗೆ ಹಾಲು ಕೊಡಿಸಿ. ಹೌದಾ ಸರ್? ಆಮೇಲೆ ಸಾಧ್ಯ ಆದರೆ 2 ತೊಟ್ಟು ಅಥವಾ 1 ತೊಟ್ಟು ತುಳಸಿ ರಸನ ಬಾಯಿಗೆ ಬಿಡಿ ಮಗುಗೆ, ಸರಿ ಹೋಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಯಾವರಿಂದ ಕಾಲ್ ಮಾಡ್ತೀರಿ? ನಮಸ್ಕಾರ ರೀ. ನಮಸ್ತೆ, ಯಾವರಿಂದ ಫೋನ್ ಮಾಡೋದು ನೀವು? ನಾವು ಗುಲ್ಬರ್ಗದಿಂದ ಮಾಡ್ಲಕತ್ತೀನಿ. ಹೇಳಿ ಅಮ್ಮ. ಮೊದಲೇ ನಿಮಗೆ ಫೋನ್ ಮಾಡಿದ್ರಿ ಸರ್. ಹೇಳಿ. ನಮ್ಮ ಅಮ್ಮಗನ್ ಮದುವೆ ಮುರಿದಿತ್ತಲ್ಲ, 3 ತಿಂಗಳ ಎಂಗೇಜ್ಮೆಂಟ್ ಆಗಿ ಅವನಿಗೆ ಕನಕ ದೋಷ ಇದೆ, 2ನೇದು ಗಚ್ಚ ಆಗ್ತದಂದ್ರಿ. ಅದನ್ನು ಮಾತುಕತೆ ಬಂದು ನಿಂತಾಯ್ತು. ಅದಕ್ಕೆ ಏನ್ ಮಾಡ್ಬೇಕಂತ ನಿಮ್ಗೆ ಕೇಳಿ. ಗಾಣಗಾಪುರಕ್ಕೆ ಹೋಗಿ ಅಲ್ಲಿ 8 ನದಿಗಳು ಸ್ನಾನ ಮಾಡಿ, ಅಷ್ಟತೀರ್ಥ ಸ್ನಾನ ಮಾಡಿ, ಒಂದು 5 ಜನ ಬ್ರಾಹ್ಮಣರ ಮನೆ ಮಧ್ಯಾಹ್ನ 12 ಗಂಟೆಗೆ ಬದುಕರಿ ಕೊಡ್ತಾರೆ. ಭಿಕ್ಷೆ ಬೇಡಿ ಆಮೇಲೆ ಒಣ್ಣೆ ಹುಡುಕಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಇದ್ದಾರೆ. ಹಲೋ ಹಲೋ ಸರ್, ನಾವು ಲಕ್ಷ್ಮೀನಾಥ್ ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡ್ತಾ ಇದ್ದೀವಿ, ಹೇಳಮ್ಮ. ಯಾವರಿಂದ ಫೋನ್ ಮಾಡ್ತಿದ್ದೀರಿ? ನಾವು ಸರ್ ಅದು ಅರಸೀಕೆರೆಯಿಂದ. ತುಮಕೂರು ಅರಸೀಕೆರೆ? ಹಾ ಹೌದು ಸರ್. ಮೊನ್ನೆ ನಾವು ನಮ್ಮ ತಂಗಿ ಗಂಡ ನಮ್ಮ ಮನೆಯವ್ರು ನಾವು ಬಂದಿದ್ದೀವಿ ಸರ್. ಎಲ್ಲಿಗೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಟ್ರಿ ನೀವು. ತುಮಕೂರು. ತುಮಕೂರು ಬಂದಿದ್ರಾ? ಹ್ಞೂ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ನೀವು. ಎಷ್ಟು ಸಮಾಧಾನ, ಎಷ್ಟು ಇದು, ಬಹಳ ಖುಷಿ ಆಯ್ತು ಸರ್. ನಾವು ಪ್ರಸಾದದ್ದು ಲಾಸ್ಟ್ ನಾವೆಲ್ಲ ಇದು ಭಿಕ್ಷೆ ಇಸ್ಕೊಂಡು ಸಮಾಧಾನದ ಬಂದಿ ಸರ್ ನಾವು.
ಭಾಳ ಸಂತೋಷಮ್ಮ, ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ನಾವು ಕವಂಚೂರು ಬಂದಿವಿ ಸರ್, ದಾವಣಗೆರೆಯಲ್ಲಿ ಇದ್ದ ಕವಂಚೂರು. ಆಮೇಲೆ ಎಲ್ಲ ಕಡೆಗೂ ನಾವು ಬರ್ತದ ಸರ್ ನಿಮ್ ಕಾರ್ಯಕ್ರಮಕ್ಕೆ. ಬಹಳ ಸಂತೋಷ, ಬಹಳ ಸಂತೋಷ. ಎಷ್ಟು ಚೆನ್ನಾಗಿ ನೀವು ಮುದ್ರ ಮಂತ್ರ ನೋಡ್ ಕೇಳಿಲ್ಲಂಗೆ ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಿರಲ್ಲ ಸರ್ ನೀವು. 3 4 ತಾಸು ಎಷ್ಟು ತಾಳ್ಮೆ. ನಮಗಂತೂ ಬಹಳ ಖುಷಿ ಆಯ್ತು ಸರ್. ಸರ್ ನಮ್ ತಂಗಿ ಮಾತಾಡ್ತಾರೆ ಸರ್ ನಿಮ್ ಕೊಟ್ಟಾಗೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ. ಕಾರ್ಯಕ್ರಮ ಎಲ್ಲ ತುಮಕೂರಲ್ಲಿ ತುಂಬಾ ಚೆನ್ನಾಗಾಯ್ತು ಸರ್. ಬಹಳ ಸಂತೋಷ, ಹೇಳಿ. ನಮ್ಮ ಮನೆಯವರು ಬಂದಿದ್ರು, ಅವ್ರು ಕರ್ಕೊಂಡು ಹೋಗಂದ್ರೆ ಆಗ್ತಿರ್ಲಿಲ್ಲ. ಆಮೇಲೆ ನಿನ್ನೆ ಬಂದ್ರು ಸರ್, ಅವರು ಒಂದು ತುಂಬಾ ಚೆನ್ನಾಗೈತಿ, ಇನ್ಮೇಲೆ ಎಲ್ಲಾರು ಆಗ್ಲಿ ಹೋಗಣ್ರಿ, ಮಿಸ್ ಮಾಡ್ಬೇಡ್ರಿ ಅಂತ ಅಂದ್ರು. ವೆರಿ ಗುಡ್. ಬನ್ನಿ, ದಯವಿಟ್ಟು ಬನ್ನಿ, ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸಿ. ಇನ್ನು ಇಂಥ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಂತ ಹೋಗ್ರಿ ಸರ್. ಮಾಡ್ಬೇಕಮ್ಮ, ಜಗತ್ತಿಗೆ ನಾವಿರೋಷ್ಟು ದಿವಸ ಮಾಡ್ತೀವಿ, ನಮ್ಮ ಕೈಲಾಗೋ ತನಕ ಮಾಡ್ತೀವಿ. ಆದಮೇಲೆ ಭಗವಂತನ ಇಚ್ಛೆ. ನಾವು ಯಾರಿಗೂ ಬದುಕಿದಾಗ ಏನೂ ತೊಗೊಂಡೋಗಲ್ಲ, ನಮ್ಮದು ಏನೂ ಇಲ್ಲ, ಏನೂ ತೊಗೊಂಡೋಗೋದಿಲ್ಲ. ನಮ್ಮದು ಏನೂ ಇಲ್ಲ, ಎಲ್ಲ ಭಗವಂತಂದೇ. ಅವನಿಗೆ ಬಿಟ್ಟು ವಾಪಸ್ ಹೋಗ್ತೀವಿ. ಅದಕ್ಕೆ ಹೋಗ್ಬೇಕಾದ್ರೆ ಪುಣ್ಯ ಗಳಿಸ್ಬೇಕು. ಈ ಥರ ಕಾರ್ಯಕ್ರಮ ಮಾಡ್ತೀವಿ, ನೀವೆಲ್ಲ ಕೈ ಜೋಡಿಸಿ, ನೀವೆಲ್ಲ ಬನ್ನಿ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಮಾಡ್ತಾ ಹೋಗೋಣ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾವು ಹೊಸಕೋಟೆಯಿಂದ ಕಾಲ್ ಮಾಡ್ತೀನಿ ಗುರುಗಳೇ. ಮೊನ್ನೆ ತುಮಕೂರಿಗೆ ಬಂದಿದ್ರಿ ಗುರುಗಳೇ ನಾವು. ಓ, ಬಹಳ ಸಂತೋಷ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಅವ್ರಿಗೆ ಇಲ್ಲಿರೋ ಜನಗಳಿಗೆಲ್ಲ ಸ್ವಲ್ಪ ಹತ್ರ ಆಗಂಗೆ ಬೆಂಗಳೂರು ಒಳಗಡೆ ಆದ್ರೂ ಮಾಡಿ ಟ್ರೈ ಮಾಡಿ ಗುರುಗಳೇ. ತುಂಬಾ ಜನ ಕೇಳ್ತಿದ್ದಾರೆ ಗುರುಗಳೇ ಅವರು. ಅಲ್ಲಮ್ಮ, ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಮಾಡ್ತೀವಮ್ಮ. ಬೆಂಗಳೂರು ಒಬ್ಬರಿಗೆ ಮಾಡ್ಬೇಕು, ಬೇರೆ ಜಿಲ್ಲೆಯವರೆಲ್ಲ ಪಾಪ ಅವರು ಬೇರೆ ಜಿಲ್ಲೆಯಲ್ಲಿ ಅಲ್ಲಲ್ಲ, ಬೇರೆ ಜಿಲ್ಲೆಯಲ್ಲೂ ಪಾಪ ಭಾಳ ಜನ ತೊಂದರೆ ಇದೆಯಲ್ಲಮ್ಮ. ಬಿಜಾಪುರ, ಗುಲ್ಬರ್ಗ, ಹುಬ್ಳಿ, ಧಾರವಾಡ ಅಲ್ಲಿವರೆಗೂ ಕೂಡ ಒಳ್ಳೇದಾಗ್ಬೇಕಲ್ವಾ. ಬೆಂಗಳೂರಲ್ಲೇ ಮಾಡೋದಿದ್ರೆ ಜನ ಅಲ್ಲಿ ಬರೋದು ತುಂಬಾ ದೂರ ಆಗಿದೆ, ಒಂದಷ್ಟು ಸೌಕರ್ಯ ಇಲ್ಲ ಅಂತೆ ಗುರುಗಳೇ. ಅದು ನಮ್ದು ನೋಡ್ಬಿಟ್ಟು ವಿಡಿಯೋ ಮಾಡಿ ನೋಡ್ಬಿಟ್ಟು ಅವ್ರು ತುಂಬಾ ಖುಷಿ ಪಟ್ರು ಗುರುಗಳೇ. ಮಾಡ್ಬೇಕಮ್ಮ. ಈಗ ಒಂದು ಕಡೆ ಮಾಡ್ತೀವಿ ಅಂದ್ರೆ ಬರಬೇಕು, ಕಷ್ಟ ಸುಖ ಏನೋ ಮಾಡ್ಕೊಂಡು ಬರಬೇಕಾಗತ್ತೆ. ಈಗ ನಾವು ಫ್ರೀಯಾಗಿ ಮಾಡೋದ್ರಿಂದ ಬರಬೇಕು. ನೀವು ಬೇರೆ ಹಾಸ್ಪಿಟ್ಲಿಗೆ ಇನ್ವೆಸ್ಟ್ ಮಾಡ್ತೀರಿ, ಇನ್ಯಾರಿಗೋ ಹೋಗಿ ಇನ್ನೇನೋ ಕೊಟ್ಟು ಕಳ್ಕೊತೀರ, ಅದ್ರ ಬದಲು ಇದಕ್ಕೆ ಅಂತ ಖರ್ಚು ಮಾಡ್ಕೊಂಡು ಬನ್ನಿ. ಅದು ಗುರುಗಳೇ, ನಾನು ಹೇಳಿದ್ದೀನಿ ಗುರುಗಳೇ. ಅದಕ್ಕೆ ಅವರು ತುಂಬಾ ಅದಕ್ಕೆ ನೋಡಿದ್ರು ವಿಡಿಯೋ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ರು ಗುರುಗಳೇ. ಅದಕ್ಕೆ ಅವರು ನಮ್ದು 25ನೇ ವರ್ಷ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ, ಬೆಳ್ಳಿ ಮಹೋತ್ಸವ ಮಾಡ್ತಾ ಇದೀವಿ, ಬೆಂಗಳೂರು ಮಾಡ್ತೀವಿ. ಅದು ಅವಾಗ ಬೇಕಾದ್ರೆ ರಿಟರ್ನ್ ಆಗೋದು. ಬಟ್ ಈಗ ನಾವು ಬೇರೆ ಜಿಲ್ಲೆಯಲ್ಲಿ ಕೂಡ ಜನಗಳಿಗೆ ಒಳ್ಳೇದಾಗಲಿ. ಎಷ್ಟೋ ನಾರ್ತ್ ಕರ್ನಾಟಕದಲ್ಲಿ ಮತ್ತು ಸೌತ್ ಕೆನಡಾ ಇಲ್ಲೆಲ್ಲ ಮಾಡ್ತಾ ಇದ್ದೀವಿ ನಾವು. ಅವ್ರಿಗೂ ಪಾಪ ಅವಕಾಶ ಆಗಬೇಕಲ್ಲ. ನಂದು ಹೇಳಿ ಗುರುಗಳೇ. ನನ್ಗೆ ಬಂಗಾರಾಜ ಮೊನ್ನೆ ಒಬ್ರು ಹೇಳಿದ್ರಲ್ಲ, ಅದು ತಲೆಗೆ ನಾವು ಹಾಕ್ಬೋದು ಗುರುಗಳೇ. ಅಂದ್ರೆ ನಮ್ಗೆ ವೈಟ್ ಕೂದ್ಲು ಏನಿಲ್ಲ, ಕೂದ್ಲು ಉದ್ರುತ್ತೆ, ನಮ್ಗೆ ಹಂಗಿಲ್ಲ. ಭೃಂಗರಾಜ ಹಾಕ್ಬೋದೋ ಇಲ್ಲ ಅಂತ. ಭೃಂಗರಾಜ 7 ವರ್ಷದ ಮೇಲ್ಪಟ್ಟು 100 ವರ್ಷದವರು ಹಾಕ್ಬೋದು ಭೃಂಗರಾಜ. ಅದು ಒಂದ್ ಸೈಡ್ ಫುಲ್ ನೋವು ಬರುತ್ತೆ ಗುರುಜಿ ನನ್ಗೆ. ಲೊಂಡಿ ಇದೆಲ್ಲ ಸೊಂಟ, ನಿಂಬೆ ರಸ ಎಲ್ಲ ಉಸ್ತಾದಿನ ನೈಟು ಆದ್ರೆ ಒಂದ್ ಅರ್ಧ ರಟ್ಟೆ ನೋವು ಬರುತ್ತೆ, ಮತ್ತೆ ಅರ್ಧ ರಟ್ಟೆಯಿಂದ ಫುಲ್ ಪಾದವರೆಗೂ ನೋವು ಬರುತ್ತೆ ಗುರುಗಳೇ. ಹಾರ್ಟ್ ಪ್ರಾಬ್ಲಮ್ ಇದೆ, ಚೆಕ್ ಮಾಡಿಸಿ ಒಂದ್ಸಲ. ಚೆಸ್ಟ್ ಎಕ್ಸ್ರೇ ಮತ್ತು ಹಾರ್ಟ್ ಚೆಕ್ ಮಾಡಿಸಿ. ಎಲ್ಲ ಚೆಕ್ ಮಾಡಿಸಿ, ECG ಎಲ್ಲ ಮಾಡ್ಸಿದ್ರು ಗುರುಜಿ. ನಾರ್ಮಲ್ ಬಂದಿದೆ ಗುರುಜಿಗಳೇ, ಈ ಬಲ ಕಡೆ ಸೈಡ್ ಗುರುಗಳೇ. ನೀವು ಹಂಗಾರೆ ಬಿಸಿಲು ಕೂತ್ಕೊಳ್ಳಿ, ನಿಂಬೆ ರಸ ಹಚ್ಬಿಟ್ಟು ಬಿಸಿಲು ಕೂತ್ಕೊಳ್ಳಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಹೇಳಿ, ಯಾವೂರಿಂದ ಕಾಲ್ ಮಾಡ್ತೀರಿ? ಸರ್, ತುಮಕೂರಿಂದ. ಹೇಳಿಪ್ಪ. ನಾವು ದೇವರಾಜು ಅಂತ ಹೇಳಿ. ಯಾಕೋ ಈ ಒಂದು 3-4 ವರ್ಷದಿಂದ ಏನ್ ಕೆಲ್ಸನೂ ಸಾಕ್ತಾ ಇಲ್ಲ. ಯಾವ್ದು ಕೈ ಹಾಕಿದ್ರು ಹಿನ್ನಡೆ ಆಗ್ತಾ ಇದೆ. ಏನ್ ಕೆಲಸ ಮಾಡ್ತಿದ್ರಿ ನೀವು? ನಾವು ಮೊದ್ಲು ಗ್ಯಾಸ್ ಏಜೆನ್ಸಿಲಿ ಆಫೀಸ್ ವರ್ಕ್ ಅಲ್ಲಿ ಮಾಡ್ತಾ ಇದ್ದೆ. ಈಗ ಅದ್ ಮಾಡ್ತಾ ಇಲ್ಲ, LIC ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಇವಾಗ ಏನ್ ಸಮಸ್ಯೆ? ಅದೇ ಯಾವ್ದು ಕೆಲ್ಸಕ್ಕೆ ಇದ್ ಮಾಡಿದ್ರು ಇದು ವ್ಯವಹಾರ ಆಗ್ತಾ ಇಲ್ಲ. ಅಲ್ಲ, ಏನ್ ಕೆಲಸ? ಈಗ LIC ಏಜೆಂಟ್ ಕೆಲಸ ಮಾಡ್ತೀವಿ, ಬಟ್ ಬೇರೆ ಇನ್ನೇನ್ ಕೆಲಸ ಮಾಡ್ಬೇಕು ಅಂತ ಏನ್ ಕೆಲಸ ಹೇಳಿ, ಇಂಥದ್ದು ಅಂತ ಹೇಳಿ. ಏನು ಈಗ ವ್ಯಾಪಾರಕ್ಕೆ ಅಂತ ಕೈ ಹಾಕಿದ್ದೆ. 2 ಚಿಕನ್ ಫಾರಂ ನಡೆಸೋಣ ಅಂತ ಕೈ ಹಾಕಿದ್ದೆ. ಅದು ಯಾಕೋ ಕೈ ಹತ್ಲಿಲ್ಲ. ಮೊಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೆ, ಅದು ಜೊತೆಲಿದ್ದಾರೆ ಫ್ರಾಡ್ ಮಾಡ್ಬಿಟ್ರು. ಇವಾಗ ನೀವು ಡೈಲಿ ಬೆಳಗ್ಗೆ ಎದ್ದು ನಿಮ್ಮ ಕುಲದೇವಿ ಯಾರು? ಯಲ್ಲಮ್ಮ ದೇವರು. ಓಕೆ, ಕುಲದೇವ್ರು ಗಂಡದೇವ್ರು ಯಾರು? ಯಾರು? ವೆಂಕಟೇಶ್ವರ. ವೆಂಕಟೇಶ್ವರನ? ಅದೇ ತಿರುಪತಿ ತಿಮ್ಮಪ್ಪ ಸ್ವಾಮಿ.
ಓಕೆ ನೀವು ಒಂದು ಕೆಲಸ ಮಾಡಿ, ನೀವು ಡೈಲಿ ಬೆಳಗ್ಗೆ ಎದ್ದು ಹಲೋ ಹೇಳಿ ಸ್ವಾಮಿ. ಡೈಲಿ ಬೆಳಗ್ಗೆ ಎದ್ದು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ, ಹತ್ತಿ ಎಣ್ಣೆ ಮರಕ್ಕೆ ದಿನ 108 ಸುತ್ತು ಮಾಡಿ, ಒಂದು 48 ದಿವಸ ಒಂದು ಮಂಡಲ ಮಾಡಿ. ಆಮೇಲೆ ನಿಮ್ಮ ಮನೆ ದೇವರು ಯಾರು ರೇಣುಕಾದೇವಿ ಅಂದ್ರಲ್ಲ, ಆ ರೇಣುಕಾದೇವಿ ಮೂಲ ಸ್ಥಾನಕ್ಕೆ ಹೋಗಿ ದೇವಿ ಹತ್ರ ಪ್ರಾರ್ಥನೆ ಮಾಡಿ ಒಂದು ಸೀರೆ ಕುಪ್ಸ ಕೊಟ್ಬಿಟ್ಟು ಬನ್ನಿ. ಆಮೇಲೆ ತಿರುಪತಿ ಬೆಟ್ಟ ಹತ್ತು ಇಳಿರಿ. ಏನೇ ಪಿತೃದೋಷ ಇರ್ಬೋದು, ಗುರುಶಾಪ ಇರ್ಬೋದು, ಏನೇ ಇದ್ರೂ ನಿವಾರಣೆ ಆಗುತ್ತೆ. ಇದಿಷ್ಟು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಅಂದ್ಕೊಂಡು ಮಾಡ್ತಾ ಬನ್ನಿ. ನೋಡಿ, ವಿತಿನ್ 1 ತಿಂಗಳಲ್ಲಿ ಎಷ್ಟು ಪವಾಡ ಆಗುತ್ತೆ ನಿಮಗೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ನಮಸ್ತೆ ಗುರುಗಳೇ. ನಾವು ಹಾವೇರಿಯಿಂದ ಗುರುಗಳೇ. ಅದೇ ಇದು ಗುರುಚರಿತ್ರೆ ಪಾರಾಯಣ ಮಾಡೋದು ನಿಯಮಗಳು ಗುರುಗಳೇ ನಮ್ಗೆ ಗೊತ್ತಿಲ್ಲ. ಗುರುಚರಿತ್ರೆ ಬುಕ್ಕಲ್ಲೇ ಹಾಕಿದ್ದಾರೆ ನೋಡಿ. ಗುರುಚರಿತ್ರೆ ಪುಸ್ತಕದಲ್ಲೇ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದೆ, ಯಾವ ರೀತಿ ಮಾಡಬೇಕು ಅಂತ. 7 ದಿನ ಓದಾದರೆ 7 ದಿನ ಮಾಡ್ಬೋದು, ಇಲ್ಲ 11 ದಿನ ಮಾಡ್ಬೋದು. ನಿಮ್ಮ ಯಥಾಶಕ್ತಿ, ನಿಮ್ಗೆ ಶಕ್ತಿ ಇದ್ದಾಗೆ ಮಾಡ್ಬೋದು. ಗುರುಚರಿತ್ರೆ ಬುಕ್ಕಲ್ಲೇ ಇದೆ. ಶ್ರೀ ಗುರುಚರಿತ್ರೆ ಅಂತ ಹೇಳಿ ಸಿಗುತ್ತೆ, ದೊಪ್ಪ ಪುಸ್ತಕ, ಅದಲ್ಲಿದೆ. ಅದನ್ನು ಅದೇ ಪ್ರಕಾರ ಫಾಲೋ ಮಾಡಿ. ಓಕೆ, ಎಲ್ಲ ಇದೆ. ಈಗ ಒಳ್ಳೆ ಆರೋಗ್ಯ ಇದೆ, ಒಳ್ಳೆ ಮಗು ಆಗ್ತಾಯಿಲ್ಲ, ಸ್ಕ್ಯಾನ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತಾರೆ. ವಿದ್ಯೆ ಬುದ್ಧಿ ಇದೆ, ಜಾಬ್ ಇಲ್ಲ, ಎಲ್ಲ ಇದೆ. ಕೆಲಸ ಏನೋ ಆಗ್ತಾಯಿಲ್ಲ ಅಂತ ಈಗ್ತಾನೆ ಅವ್ರು ಯಾರು ತುಮಕೂರವ್ರು ಮಾತಾಡಿದ್ರು. ಈಗೆಲ್ಲ ಗುರುಬಲ ಇಲ್ಲ, ಗುರುಶಾಪ. ಓದ್ ಜನ್ಮದಲ್ಲ ಒಂದೊಳ್ಳೆ ದಾನ ಧರ್ಮ ಜಪ ಪೂಜೆ ಪುರಸ್ಕಾರ ಗುರು ಸೇವೆ ಮಾಡಿದರೆ ಈ ಜನ್ಮದಲ್ಲೆಲ್ಲ ಮಂತ್ರಿ MLA MP ಪ್ರೈಮ್ ಮಿನಿಸ್ಟರ್ CM ಎಲ್ಲ ಆಗೋ ಯೋಗ ಕೊಡ್ತಾನೆ ಭಗವಂತ. ಅದು ಯಾವುದೂ ಮಾಡಲಿಲ್ಲ ಅಂದರೆ ಕಷ್ಟಾಧಾರಿತವಾದಂಥ ಬದುಕನ್ನು ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾನೆ ಭಗವಂತ. ಅದರಿಂದ ನಮ್ಮ ನಾಳಿನ ಬದುಕು ಇವತ್ತಿನ ನಮ್ಮ ಒಂದು ಒಳ್ಳೆತನದ ಮೇಲೆ ನಿಂತಿದೆ. ನಮ್ಮ ಒಳ್ಳೆತನವೇ ನಮ್ಮ ಬದುಕನ್ನು ಸೃಷ್ಟಿ ಮಾಡೋದು. ನಮ್ಮ ಒಳ್ಳೆತನವೇ ನಮಗೆ ಲಕ್ಷ್ಮಿಯನ್ನು ತಂದುಕೊಡೋದು. ನಮ್ಮ ಒಳ್ಳೆತನವೇ ನಮ್ಮ ಕುಲ ಗೋತ್ರನ ಕಾಪಾಡೋದು ಅಂತ ನನ್ನ ಅನುಭವದ ಮಾತು. ಮತ್ತೊಬ್ರು ಯಾರೋ ರೆಡಿ ಇದ್ದಾರೆ. ಹಲೋ ನಮಸ್ಕಾರ ಗುರುಜಿ. ನಮಸ್ತೆ. ಯಾವ್ರಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ದೊಡ್ಡಬಾತಿ ಹಳ್ಳಿ. ಹೇಳಿ. ನಮ್ಮ ಹೆಸರು ಕೋಟೇಶಪ್ಪ, 58 ವರ್ಷ. ಓಕೆ. ಒಬ್ಬ ಸಣ್ಣ ಮಗ ಅದನ, 14 ವರ್ಷ ಹೆಂಡ್ತಿ ಮನೇಲಿ. ನನಗೆ ಈಗ 10 ತಿಂಗಳಿಗೆ ಬಸ್ ಸ್ಟ್ರೋಕ್ ಆಗಿದೆ ಬಲಗಡೆಗೆ. ಬಲಗಾಲು ಬಲಗೈ ಬರ್ತಾ ಇಲ್ಲ ಓಡಾಡಕ. ದಯವಿಟ್ಟು ಪರಿಹಾರ ಸೂಚಿಸ್ರಿ ಗುರುಗಳೇ. ನೀವೆಲ್ಲೂ ಟ್ರೀಟ್ಮೆಂಟ್ ತಗೊಂಡಿಲ್ವಾ? ಹ್ಞೂನ್ರಿ, ತಗೊಂಡೇವಿ. ಈಗ ಸರಿ ಹೋಗ್ತಲ್ಲ. ಅಲಗ ಕಾರವಾರ ತಾಲೂಕ ಶಿವಮೊಗ್ಗ ಹಾಸ್ಪಿಟಲ್ ಹೋಗ್ತದ. ಈಗ ಅದು ಸರಿ ಹೋಗ್ತಲ್ಲ ಗುರುಜಿ. ಈಗ ದಾವಣಗೆರೆ ಆದ ತಕ್ಷಣ ಹರಿಹರ ಬರ್ತದಲ್ವಾ? ಹ್ಞೂನ್ರಿ, ಹರಿಹರ ಬರುತ್ತೆ. ಅಲ್ಲೊಂದು ಪ್ರಕೃತಿ ಚಿಕಿತ್ಸಾಲಯ ಅಂತ ಒಂದಿದೆ. ಹ್ಞೂನ್ರಿ, ಅಲ್ಲೋಗಿ ಸೇರ್ಕೊಳ್ಳಿ. ಒಂದು ವಾರ ಕ್ಲೀನಾಗಿ ಥೆರಪಿ ಮಾಡ್ತಾರೆ. ಮರ್ಮ ಮಸಾಜ್ ಎಲ್ಲ ಮಾಡಿ ಕರೆಕ್ಟ್ ಮಾಡಿಬಿಡ್ತಾರೆ. ಹೌದ್ರಿ. ಹರಿಹರದಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರಲ್ಲಿ ಪ್ರಕೃತಿ ಪ್ರಕೃತಿ ಚಿಕಿತ್ಸಾಲಯ ಅಂತೇಳಿ ಆಯುರ್ವೇದ ಸೆಂಟರ್ ಅದು. ಅಲ್ಲ ಸರ್, ಎಲ್ಲಿದೆ ಸರ್ ಅದು? ಹರಿಹರ ಅಂದ್ರೆ ಹೊಸಪೇಟೆ ರೋಡ, ರಾಣಿಬೆನ್ನೂರು ರೋಡ? ಹರಿಹರ ನೀವು ಇದಕ್ಕೆ ಹೋಗ್ಬೇಕು, ಏನೋ ರಾಣಿಬೆನ್ನೂರು ಹಾವೇರಿ ರೋಡು. ಅಲ್ಲಿ ಹೋದರೆ ಒಂದು ಆರೋಗ್ಯ ಧಾಮ ಅಂತನೋ ಏನೋ ಒಂದು ಆಯುರ್ವೇದ ಚಿಕಿತ್ಸಾ ಸೆಂಟರ್ ಇದೆ. ಆಯುರ್ವೇದ ಥೆರಪಿ ಮಾಡ್ತಾರೆ. ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಒಂದು ವಾರ ಕರೆಕ್ಟಾಗಿ ನಿಮ್ಗೆ ಇಂಪ್ರೂವ್ ಆಗಿಬಿಡ್ತೀರಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಇದು ಬೆಂಗಳೂರು ಸರ್. ಹೇಳಿ ಸರ್. ಗುರುಜಿ ಹತ್ರ ಮಾತಾಡ್ತಾ ಇದ್ವಿ. ಹೇಳಿ ಸರ್. ನಮಸ್ತೆ. ನಮ್ದು ಬಹಳ ವರ್ಷ ಆಯ್ತು. ಸ್ವಲ್ಪ ನಮ್ಮ ಹೆಸರು ಸ್ಥೂಲಪ್ಪ ಅಂದ್ಬಿಟ್ಟು. ಏನು ಹೆಸರು? ಸ್ಥೂಲಪ್ಪ ಅಂದ್ಬಿಟ್ಟು ಸರ್. ಸ್ಥೂಲಪ್ಪ. ಸ್ಥೂಲಪ್ಪ ಸರ್. ಹೇಳಿ. ನಮ್ದು ಪ್ರಾಥಮಿಕ ಬಂದು ಗುಲ್ಬರ್ಗ. ನಿಮ್ದು ಬ್ಯಾಕ್ಗ್ರೌಂಡ್ ಏನೋ ವಾಯ್ಸ್ ಏನೋ ಡಿಸ್ಟರ್ಬೆನ್ಸ್ ಇದೆ, ಹೊರಗಡೆ ಬಂದು ಮಾತಾಡಿ ಸರ್. ಈಗ ಸರ್ ಮಾತಾಡಿ ಸರ್. ಅದೇ ತುಂಬಾ ವರ್ಷದಿಂದ ನಮ್ಮ ಸಾಲಗಳೇ ತೀರ್ತಾ ಇಲ್ಲ ಸರ್. ಸಾಲಗಳು ಮಾಡ್ಕೊಂಡ್ಬಿಟ್ಟಿದೀವಿ. ಒಂದು ಸೈಟಿಗೆ ಕೈ ಹಾಕಿದ್ವಿ, ಅದಾಗಿಲ್ಲ ಸರ್. ಇನ್ನ ಸಾಲ ಇದ್ಮೇಲೆ ಪುನಃ ಯಾಕೆ ಕೈ ಸೈಟಿಗೆ ತಗೋತೀರಿ? ಸಾಲ ಇದ್ದಾಗ ಯಾಕೆ ಸೈಟ್ ತಗೋತೀರಿ? ಇಲ್ಲ ಸರ್, ಅದು ಫಸ್ಟೇ ಕೈ ಹಾಕಿದ್ವಿ, ಅದರಿಂದಾನೇ ಸಾಲ ಆಗಿದೆ ಸರ್. ಹೀಗಾಗಿ ಅದು ಸೈಟನೂ ಆಗಿಲ್ಲ, ಈ ಕಡೆ ಸಾಲನೂ ಆಗಿಲ್ಲ ಸರ್. ಈಗ ಸೈಟ್ ನಿಮ್ಮ ಹೆಸರಲ್ಲಿಲ್ಲ? ಇಲ್ಲ ಸರ್, ನಮ್ಮ ಹೆಸರಲ್ಲಿಲ್ಲ. ಸಾಲನೂ ಜಾಸ್ತಿ ಆಗಿದೆ ಸರ್. ಹಂಗಾಗಿ ನೀವು ಹೆಣ್ಣಿದೇವ್ರು ಯಾರು? ನಮ್ದು ಎಲ್ಲಮ್ಮ ಸರ್. ಎಲ್ಲಮ್ಮ ಹೋಗ್ತಾ ಇರ್ತೀರಾ ಆಗಾಗ ಇಲ್ವಾ? ನಾವು ಓದ್ತಾ ಇರ್ತೀವಿ ಸರ್. ಅವ್ರಿಗೆ ಇದೆಲ್ಲ ಕಟ್ಸಿದೀವಿ, ಗುಡಿ ಎಲ್ಲ ಕಟ್ಸಿದೀವಿ. ಎಲ್ಲಿ? ಅಲ್ಲಿ ಊರಲ್ಲಿ ಸರ್. ಓಕೆ. ನೀವು ಇಲ್ಲಿ ದುಡಿಯಕ್ಕೆ ಬಂದಿದ್ದೀವಿ ಸರ್. ನಾವು
ಇಲ್ಲಿ ಕೆಲಸ ಮಾಡಕ್ ಬಂದಿದ್ದೀವಿ ಸರ್, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ಏಜ್ ನಿಮಗೆ? ಇವಾಗ 38 ಸರ್. 38. 48 ಡೇಸು, 48 ದಿವಸ ನೀವು ಹಾಂ ಸರ್. ಬೇವಿನ ಮರ, ಅರಳಿ ಮರ ಇದೆಯಲ್ಲ, ಹಾಂ ಸರ್. ಅದು ಕೆಳಗಡೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಂ ಸರ್, ಹೌದು ಸರ್. ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಹೋಗಿ ಸ್ನಾನ ಮಾಡಿಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿ. 108 ಸರಿನಾ ಸರ್? 108 ಸುತ್ತು ಅಂತೂ 48 ದಿವಸ, ಒಂದು ಮಂಡಲ. ಒಂದು ಮಂಡಲ. 48 ಡೇಸು, ಪರ್ ಡೇ 108 ಇಂಥದ್ದು 108 ಸುತ್ತು ಮಾಡಿ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಈ ಮಂತ್ರ ಹೇಳ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ನೋಡಿ, 48 ದಿನ ಆದ ನಂತರ ಇಂಥ ಪವಾಡ ಆಗುತ್ತೆ. ಸರ್ಪದೋಷದಿಂದ ಈ ಸಾಲ ಬಾಧೆ. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆದಾಗತ್ತೆ. ಹಲೋ ಹಲೋ, ನಮಸ್ಕಾರ ಸ್ವಾಮಿ. ಸಾಯಿರಾಮ್. ಸಾಯಿರಾಮ್. ಎಲ್ಲಿಂದ ಕಾಲ್ ಮಾಡ್ತೀರಿ? ಸ್ವಾಮೀಜಿ, ತುಮಕೂರಿಂದ ಸ್ವಾಮೀಜಿ. ಸ್ವಾಮಿ ಸಿಕ್ಕಿದ್ದೆ ಸ್ವಾಮಿ, ಕಾರ್ಯಕ್ರಮ ಜೋರಾಗಿ ನಡೀತು. ಓ, ಭಾಳ ಸಂತೋಷ. ನಮ್ಮ ರಿಪೋರ್ಟರ್ ಅಲ್ಲ? ಹೌದು ಸ್ವಾಮಿ, ಹೌದು ಸ್ವಾಮಿ. ಓಕೆ ಓಕೆ, ಹೇಳಿ. ಚೆನ್ನಾಗಿ ನಡೀತು ಸ್ವಾಮಿ. ದತ್ತಾತ್ರೇಯ ಸ್ವಾಮೀಜಿ ಅವ್ರ ಪೂಜೆ. ನಾನು ಬಂದೆ ಸಂಜೆ ಅಷ್ಟೊತ್ತಿಗೆ ತಾವು ಹೊರಟು ಬಿಟ್ಟಿದ್ರಿ. ಹೌದು ಸ್ವಾಮಿ, ತಮಗೆ ಸೇರಿ ಒಂದ್ಸಲ ಮಾತಾಡ್ಬೇಕಾಯ್ತು ಸ್ವಾಮಿ. ಹೇಳಿ. ಸ್ವಲ್ಪ ಪ್ರಾಬ್ಲಮ್ಮು, ಆರೋಗ್ಯ ಸರಿ ಇಲ್ಲ. ಏನು ಸಮಸ್ಯೆ ಆರೋಗ್ಯದಲ್ಲಿ? ಏನಿಲ್ಲ, ಇನ್ನು ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಅಲ್ಲ, ಏನಾದರೂ ಕಾಯಿಲೆ ಇದೆಯಾ? BP ಶುಗರ್ ಇದೆ ಮಾಮೂಲಿ. ಅದಕ್ಕೇನು ಮೆಡಿಸಿನ್ ತಗೋತಾ ಇದ್ದೀರಾ? ಇಂಗ್ಲಿಷ್ ಮೆಡಿಸಿನ್ ತಗೊಂತಾ ಇದ್ದೀನಿ. ದಿನ ಬೆಳಗ್ಗೆ ನಂಬರ್ 8 ವಾಕಿಂಗ್ ಅಂತ, ಇನ್ಫಿನಿಟಿ ವಾಕ್ ಅಂತ, ನಂಬರ್ 8 ಥರ ದೊಡ್ಡದಾಗಿ ವಾಕ್ ಮಾಡ್ಬೇಕು ನೀವು. ಅದೊಂದು ಎಪಿಸೋಡ್ ಇದೆ, ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ. ಅದು ಮಾಡಿ BP ಶುಗರ್ ಎಲ್ಲ ವಿತಿನ್ 1 ವಾರದಲ್ಲೆಲ್ಲ ನಾರ್ಮಲ್ ಆಗಿಬಿಡ್ತದೆ. ಏನೇ ದೋಷ ಇದ್ದರೂ ಆ ನಂಬರ್ 8 ವಾಕ್ ಮಾಡಬೇಕು. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಪಿಸೋಡ್ನಲ್ಲಿ, ಸುಮಾರಾಗಲೇ 2-3 ವರ್ಷ ಹಿಂದೆ ಮಾಡಿದ್ದಿ, ಇದೇ ಚಾನಲಲ್ಲಿ ಮಾಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡಿದೆ. ಅದು ಮಾಡ್ತಾ ಬನ್ನಿ. ಯಾವ ಔಷಧಿ, ಇಂಜೆಕ್ಷನ್, ಟಾನಿಕ್ ಇಲ್ಲದೆ ಕ್ಯೂರ್ ಆಗುತ್ತೆ. ಇದು ನಂಬರ್ 8 ಅಂತ, ಅದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿ ಅದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿದ್ದಾವೆ ಸರ್. ಹೇಳಿ, ಏನು ಸಮಸ್ಯೆ? ನಮ್ಮ ಮನೆಯದು, ನಮ್ಮ ಮಗಂದು ಮದುವೆ ತಡೆ ಆಗ್ತದೆ. ಎಷ್ಟು ಏಜು? ಈಗ 31. 31. 30 ದಾಟಿದೆ ಅಂತಂದರೆ ಎಲ್ಲೋ ಸರ್ಪದೋಷ, ಪಿತೃಶಾಪ ಇರ್ತದೆ. ಅದು ಚೆಕ್ ಮಾಡಿಸಿದ್ದೀರಾ ಜಾತಕದಲ್ಲಿ ನೋಡಿ? ಕೇಳಿಸಿದ್ರೆ, ಮೊನ್ನೆ ಕೇಳಿಸಿದ್ರೆ ಪಿತೃದೋಷ ಐತಿ ಅಂತ. ಪಿತೃಶಾಪ ಇರ್ತದೆ. ಪಿತೃಶಾಪ ಇರೋದ್ರಿಂದ ಏಜ್ ಆಗ್ತಾ ಇರ್ತದೆ, ಮದುವೆ ಆಗೋದಿಲ್ಲ. ಅದಕ್ಕೆ ಪರಿಹಾರ ಹೇಳಿದಾರ ಅವರು? ಅದೇನೋ ಶ್ರೀರಂಗಪಟ್ಟಣದಾಗ ಏನೋ ಮಾಡಿಸ್ಬೇಕಂತ. ಏನದು? ಅದೇನು ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ. ಏನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ? ಪಿತೃದೋಷ ಮಾಡಿಸ್ಬೇಕು, ಆಮೇಲೆ ಆಶ್ಲೇಷ ಇದು ಹೋಮ ಮಾಡಿಸ್ಬೇಕಂತ ಹೇಳಿ. ಮಾಡಿಸಿ. ಪರಿಹಾರ ಹೇಳಿದಾರಲ್ಲ, ಜಾತಕ ನೋಡ್ಬಿಟ್ಟು ಹೇಳಿದ್ದಾರೆ, ಮಾಡಿಸಿ. ಅದು ಮಾಡಿಸಿದ ತಕ್ಷಣ ಖಂಡಿತ ಒಳ್ಳೆದಾಗತ್ತೆ. ಅವ್ರು ಏನು ಹೇಳಿದ್ರು ಅದು ಮಾಡಿಸಿ. ನಾನು ಅದೇ ಹೇಳೋದು, ಪಿತೃಶಾಪ ಇದೆ ಅಂತ ನಾನು ಆಗಲೇ ಹೇಳಿದೆ. ಸರ್ಪದೋಷನೇ ಇರ್ತದೆ, ಅದಕ್ಕೆ ಅವರು ಆಶ್ಲೇಷ ಬಲಿಯೆಲ್ಲ ರೆಫರ್ ಮಾಡಿದ್ದಾರೆ. ಮಾಡಿಸಿ. ಅದು ಮಾಡೋಕ್ಕೆ ಇಮಿಡಿಯೇಟಾಗಿ ಮದುವೆನೂ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ ರೀ, ನಮಸ್ತೆ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗದಗ ಜಿಲ್ಲೆಯಲ್ಲಿ ರೀ, ಹೊಳೆಲ್ಲೂರು. ಹೇಳಿ ಅಮ್ಮ, ಗದಗಿಂದ. ಹೇಳಿ. ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಸಮಸ್ಯೆ. ಏನು ಕಾಯಿಲೆ ಹೇಳಿ? ಕಾಯಿಲೆ ಅಂದ್ರೆ ಆಟೋದಲ್ಲಿಂತ್ರ ಬಿದ್ದೇನ್ರಿ. ರಿಕ್ಷಾದಲ್ಲಿಂತ್ರ ಬಿದ್ದೇನ್ರಿ. ಈಗ 7ನೇ ತಿಂಗಳ ನಡಕತೈತ್ರಿ. ನನಗ ಉಸಿರಾಟ ವಾಸನಿದು ಅದು ಏನು ಗೊತ್ತೂ ಆಗೋದ್ರಿ. ನೀವು ಹೆಂಗ್ ಬಿದ್ರಿ? ಆಟೋ ಇಳಿವಾಗ ಬಿದ್ರಾ ಹತ್ತುವಾಗ ಬಿದ್ರಾ? ಬಿದ್ದೇವ್ರಿ. ನಾನು ಬಿದ್ದ ಮೇಲೆ 10 ದಿನ ನನಗ ಅರಿವು ಇದ್ದಿದ್ದಿಲ್ರಿ. ಅದು 10 ದಿನ ಆದ್ಮೇಲೆ ಅರಿವು ನನ್ಗೆ ಗೊತ್ತಾಯ್ತ್ರಿ. ನಾ ಹೆಂಗ್ ಬಿದ್ದೀನಿ ಅನ್ನೋದು ಗೊತ್ತಿಲ್ರಿ. ಹತ್ತಕ್ಕೆ ಮುಂಚೆ ಬಿದ್ದುಬಿಟ್ಟಿದ್ದೀರಾ? ಹ್ಞೂನ್ರಿ, ಬಿದ್ದೇನ್ರಿ. ಓಕೆ. ನೀವು ಯಾವ ಜಾಗದಲ್ಲಿ ಬಿದ್ದರೂ ಅಲ್ಲಿ ಹೋಗ್ಬಿಟ್ಟು ಒಂದು ನಿಂಬೆಹಣ್ಣು, ಒಂದು ತೆಂಗಿನಕಾಯಿನ ಇಳಿ ತೆಗೆದ್ಬಿಟ್ಟು ಚಚ್ಬಿಡಿ. ಯಾವ ಜಾಗದಲ್ಲಿ ಬಿದ್ರಲ್ಲ ಆ ಜಾಗಕ್ಕೆ ಹೋಗಿ ಒಂದು ನಿಂಬೆಹಣ್ಣು ತೊಗೊಳ್ಳಿ, ತೆಂಗಿನಕಾಯಿ ತೊಗೊಳ್ಳಿ, ಎಡಗೈಯಿಂದ ಮೇಲಿಂದ ಕೆಳಗೆ ಪಾದವ್ರಿಗೆ 21 ಸಲ ಇಳಿ ತೆಗೆದುಬಿಟ್ಟು ಚಚ್ಬಿಟ್ಟು ಅದನ್ನು 3 ಸಲ ಉಗಿದ್ಬಿಟ್ಟು ವಾಪಸ್ ತಿರುಗಿ ನೋಡಬಾರ್ದು, ಬಂದುಬಿಡಿ.
ಅದನ್ನ ಎಲ್ಲಿ ಬಿದ್ದೀನಿ ಅನ್ನೋದು ಗೊತ್ತನೇ ಇಲ್ರಿ ಅದು. ಎಲ್ಲಿ ಬಿದ್ದಿದ್ದೀನ ಅಂತಂದರೆ ನೀವೇ ತಿಳ್ಕೊಬೇಕು. ಎಲ್ಲಿ ಹತ್ತಕ್ಕೆ ಹೋಗಿದ್ರಿ ಆಟೋ? ಆಟೋ ಇಲ್ಲೇ ಊರ್ ಸಮೀಪ ರೀ. ಅವ ಆಟೋದವನ ಬಿದ್ದ ಮೇಲೆ ದವಾಖಾನಿ ಕರ್ಕೊಂಡ್ ಹೋಗ್ಯಾರ್ರಿ ಅವ್ರು. ನಿಮ್ಗೆ ಪಿಟ್ಸ್ ರೋಗ ಇದೆಯಾ? ಪಿಟ್ಸ್ ಮೂರ್ಛೆ ರೋಗ? ಮೂರ್ತಿ ರೋಗ ಅಲ್ರಿ, ಆಟೋ ಬರಬೇಕಾರ ಬಿದ್ದೈತ್ರಿ. ಅದ ಆಟೋದವನ ದವಾಖಾನಿ ಕರ್ಕೊಂಡ್ ಹೋಗ್ಯಾನ್ರಿ ಬಿದ್ದ ಮೇಲೆ. ನೋಡಿ ಆ ಜಾಗ ಎಲ್ಲಿ ತಾವು ಪತ್ತೆ ಹಚ್ಬಿಟ್ಟು ಮಾಡಿ ಇಮಿಡಿಯೇಟಾಗಿ, ಬೇಗ ಒಳ್ಳೇದಾಗತ್ತೆ ಅಷ್ಟೇ. ರಸ್ತೆ ಸನ್ನಿ ಅದು ತೆಗಿಬೇಕು. ಇದೇ ಥರ ಮೆಥಡ್ ಮಾಡಬೇಕು. ನೀವು ಯಾವ ಜಾಗದಲ್ಲಿ ಬಿದ್ದರೂ ಅಲ್ಲಿ ಈ ಕೆಲಸ ಮಾಡಿ ತಂತ್ರ ಮಾಡಿ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ಬರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಬೆಂಗಳೂರು ವಿಜಯನಗರಿಂದ ಮಾತಾಡ್ತೇನೆ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಇಂದ್ರಕುಮಾರ್ ಅಂತ ಹೇಳಿ. ಹೇಳಿ ಇಂದ್ರಕುಮಾರ್. ಏನಂದ್ರೆ ಇದು ನಾವು ಒಂದು ವ್ಯಾಪಾರ ಮಾಡೋಣ ಅಂತ ಸುಮಾರು ವರ್ಷಗಳಿಂದ ಅನ್ಕೊಂಡಿದೀವಿ. ಏನು ವ್ಯಾಪಾರ? ಏನು ವ್ಯಾಪಾರ? ಇದು ಬಟ್ಟೆ ವ್ಯಾಪಾರ, ಸೀರೆ ಆಗ್ಬಹುದು, ಅಂದ್ರೆ ಬಟ್ಟೆಗೆ ಸಂಬಂಧಪಟ್ಟಿದ್ದು ಮಾಡೋಣ ಅಂತ. ವಸ್ತ್ರ ಸಂಬಂಧಪಟ್ಟಿದ್ದು ಅಂದ್ರೆ ಶುಕ್ರ ಗ್ರಹ. ಶುಕ್ರ ಎಲ್ಲಿದ್ದಾರೆ ನಿಮ್ಮ ಜಾತಕದಲ್ಲಿ? ಯಾರ ಜೊತೆ ಇದ್ದಾರೆ? ಶತ್ರು ಜೊತೆ ಇದ್ದಾರಾ, ಮಿತ್ರರ ಜೊತೆ ಇದ್ದಾರಾ, ಅಥವಾ ಶುಕ್ರ ಹಸ್ತ ಆಗಿದ್ದಾರಾ? ಅದು ಚೆಕ್ ಮಾಡಿಸ್ಬಿಟ್ಟು ಅದಕ್ಕೆ ಪರಿಹಾರ ಮಾಡಿದ್ರೆ ನೀವು ಬಟ್ಟೆ ಬಿಸ್ನೆಸ್ ಮಾಡ್ಬೋದು. ಆದ್ರೆ ಅದು ಮಾಡೋಣ ಅಂತ ಕೆಲವು ಮಾಡಿದ್ವಿ. ಕೆಲವೊಂದು ಸಂದರ್ಭಗಳಿಂದ ಅದು ನಿಂತು ಇದಾಗ್ತಾ ಇದೆ, ತಡೆ ಆಗ್ತಾ ಇದೆ. ಎಷ್ಟು ನಿಮಗೆ? ಈಗ ನಮ್ಗೆ 45 ವರ್ಷ. 45 ವರ್ಷ. ಮದ್ವೆ ಎಲ್ಲ ಆಗಿದೆ? ಮದ್ವೆ ಆಗಿದೆ, ಆದ್ರೆ ನಮ್ ಮಗು, ಹೆಣ್ಮಗು ಒಂದಿದೆ. ಈಗ ತಾನೇ 2 ವರ್ಷದ ನಂತರ ನಮ್ಮ ತಂದೆ ತಾಯಿ ಎಲ್ಲ ಕಳ್ಕೊಂಡ್ವಿ. ಓಕೆ. ಅದಕ್ಕೆ ಈಗ ಸ್ವಲ್ಪ ಕೆಲಸ ಮಾಡ್ತಾ ಇದೀವಿ, ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದೀವಿ. ತಂದೆ ತಾಯಿ ಕಳ್ಕೊಂಡ್ರಂದ್ರೆ ಏನರ್ಥ? ಅದು ಸತ್ತೋದ್ರ ಅಥವಾ ದೂರ ಇದ್ದಾರ? ಇಲ್ಲ, ಅದು ನಮ್ ಬಿಟ್ಟೋದ್ರು, ಅಂದ್ರೆ ತೀರೋದ್ರು ಅಂತ. ಓಕೆ. ಇವಾಗ ಹಾಗಾಗಿ ಅದು ಸ್ವಲ್ಪ ಅದು ಒತ್ತಡದಿಂದ ಎಲ್ಲ ಏನು ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಮ್ಮ ಮನೆ ಮೇಲೆ ಕೆಲವೊಂದು ಕೆಟ್ಟ ದೃಷ್ಟಿಗಳು ಬಿದ್ದು ನಮ್ಮ ಮಗಳು ನಮ್ ಕೈ ತಪ್ಪಿ ಇದ್ ಮಾಡಿ ತರ ಆಗಿತ್ತು. ಈಗೆಲ್ಲ ಒಂದ್ ಸ್ವಲ್ಪ ಏನೋ ಒಂದು ದೇವ್ರ ದಯೆಯಿಂದ ಎಲ್ಲ ಒಂದು ಅನುಕೂಲ ಆಗ್ತಾ ಇದೆ. ಆದ್ರೆ ಈಗ ಸ್ವಲ್ಪ ನಮ್ ಏಳಿಗೆಗೆ ಒಂದ್ ಸ್ವಲ್ಪ ಒಂದು ವ್ಯಾಪಾರ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಶುಕ್ರ ಗ್ರಹ ಬಟ್ಟೆ ಎಲ್ಲ ಮಾಡ್ಬೇಕು. ಶುಕ್ರಗೆ ಅಧಿಪತಿ ದೇವಿ ಚಂಡಿಕಾ ದೇವಿ, ಸ್ತ್ರೀ. ಅದು ಶುಕ್ರ ಗ್ರಹ ಸ್ತ್ರೀ ಗ್ರಹ. ಅದರಿಂದ ನೀವು ಒಂದು ಕೆಲಸ ಮಾಡಿ, ಮನೇಲಿ ಒಂದ್ಸಲ ಮಹಾಗಣಪತಿ ಹೋಮ, ಪ್ರತ್ಯಂಗಿರ ಹೋಮ, ಭೈರವಿ, ಮಹಾಗಣಪತಿ, ಪ್ರತ್ಯಂಗಿರ ದೇವಿ, ಭೈರವಿ ಹೋಮನ ಒಂದ್ಸಲ ಹೋಮ ಮಾಡಿಬಿಟ್ಟು ಶುರು ಮಾಡಿ, ಭಾಳ ಚೆನ್ನಾಗಿ ಸಕ್ಸಸ್ ಆಗ್ತದೆ. ಓಕೆ, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಪ್ರೋಗ್ರಾಮ್ ಮುಗಿಸೋ ಸಮಯ ಬಂತು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋದು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವು ಈ ವೆಬ್ಸೈಟ್ ಲಾಗ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು. ಈ ಮಂತಲ್ಲಿ ನಾವು ಜಸ್ಟು ಒಂದು ವಾರ ಏನೋ ಅಪಾಯಿಂಟ್ಮೆಂಟ್ ಕೊಡ್ತಾಯಿದ್ವಿ. ನೆಕ್ಸ್ಟ್ ಮಂತಿಂದ ಫುಲ್ ಅಪಾಯಿಂಟ್ಮೆಂಟ್ ಇರ್ತದೆ. ಕೊನೆಯದಾಗಿ ಭಾಳ ಜನಕ್ಕೆ ಕಾಲ್ ಸಿಕ್ಕಿದ್ರು ಕೂಡ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. TV ವಾಲ್ಯೂಮ್ ಕಮ್ಮಿ ಮಾಡದೆ ಮಾತಾಡಿದ್ದೀರಾ, ಮತ್ತು ಓಡಾಡ್ಕೊಂಡು ಡಿಸ್ಕನೆಕ್ಟ್ ಆಗಿದೆ ನೆಟ್ವರ್ಕು. ಏನೋ ಒಂದು ಸಮಸ್ಯೆಯಿಂದ ತೊಂದರೆ ಅನುಭವಿಸಿದ್ವಿ. ಆದ್ದರಿಂದ ಮುಂದಿನ ವಾರ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಆವಾಗ ನೀವು ಫೋನ್ ಮಾಡಿ ಮತ್ತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.